ವೀಕ್ಷಕರೇ ನಮಸ್ಕಾರ. ಈ ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ನಮ್ಮ BG ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ವತಿಯಿಂದ ಈ ನವೆಂಬರ್ ತಿಂಗಳ ಪೂರ್ತಿ ಕನ್ನಡ ಆರತಿ ಕನ್ನಡ ಜಾಗೃತಿ ಎಂಬ ಶೀರ್ಷಿಕೆಯಡಿ ಈ ವಿಶೇಷ ಅಭಿಯಾನ ಹಮ್ಮಿಕೊಂಡಿದ್ವಿ. ಈ ಅಭಿಯಾನಕ್ಕೆ ಮೂಲ ಕಾರಣೀಕರ್ತರು ನಮ್ಮ BG ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಮುಖ್ಯ ಸಂಪಾದಕರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕರು ಆದ ಮುಖೇಶ್ ನಿಲಗಲ್ ಅವರ ಮಾರ್ಗದರ್ಶನ ಮೇರೆಗೆ ಈ ನವೆಂಬರ್ ತಿಂಗಳ ಪೂರ್ತಿ ಸುಮಾರು ನಮ್ಮ ಕುಷ್ಟಗಿ ತಾಲೂಕಿನ 30 ಜನ ಗಣ್ಯಮಾನ್ಯರು ಕನ್ನಡ ಶ್ರೀಮಂತಿಕೆ ಹಾಗೂ ಅದರ ಕುಂಠಿತ ಕುರಿತು ತಮ್ಮದೇ ಆದ ವಿಭಿನ್ನ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಅದರಲ್ಲಿ ಕನ್ನಡ ಅಭಿವೃದ್ಧಿಗೊಳ್ಳಬೇಕಂದ್ರೆ ಏನೇನು ಯೋಜನೆಗಳನ್ನು ನಾವು ರೂಪಿಸ್ಕೋಬೇಕು, ಅದರಲ್ಲಿ ಜನರ ಕರ್ತವ್ಯ ಏನು, ಸರ್ಕಾರದ ಕರ್ತವ್ಯ ಏನು, ಕನ್ನಡ ಪರ ಸಂಘಟನೆಗಳ ಕರ್ತವ್ಯ ಏನು ಮತ್ತು ಈ ಜವಾಬ್ದಾರಿ ಸ್ಥಾನ ವಹಿಸಿಕೊಂಡಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಕರ್ತವ್ಯವೇನು ಎಂಬುದರ ಕುರಿತು ಅವರದೇ ಆದ ಅವರ ಶೈಲಿಯಲ್ಲಿ ಅಭಿಪ್ರಾಯ ಮಂಡಿಸಿದ್ದಾರೆ. ಆ ಅಭಿಪ್ರಾಯ ಅವ್ರು ಮಂಡಿಸಿದ್ದನ್ನು ನಾವು ಸ್ವಲ್ಪ ಕೊನೆಯ ಹಂತಲ್ಲ ಇದು ಮೆಲುಕು ಹಾಕಬೇಕು ಎಂಬ ನಿಟ್ಟಿನಲ್ಲಿ ಮುಖ್ಯ ಸಂಪಾದಕರು ವೇದಿಕೆಗೆ ಆಗಮಿಸಿದ್ದಾರೆ. ಅವರೊಂದಿಗೆ ಒಂದಿಷ್ಟು ಮಾತನಾಡೋಣ ಬನ್ನಿ. ತಾವು ಹಮ್ಮಿಕೊಂಡಿರುವ ಈ ಅಭಿಯಾನ ಹಲವಾರು ಗಣ್ಯಮಾನ್ಯರು ಜೊತೆಗೆ ಮಹಿಳೆಯರು ಸಹ ಇದರೊಳಗೆ ಪಾಲ್ಗೊಂಡು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಆ ಕುರಿತು ಸ್ವಲ್ಪ ವಿಶ್ಲೇಷಣೆ ವೀಕ್ಷಕರಿಗೆ ತಾವು ಕೊಡಿ. ವಿಚಾರವಾಗಿ ನಾಡಿನ ಹಲವು ವಾಹಿನಿಗಳು, ಅದು ಆಂಗ್ಲ ಇರ್ಬೋದು ಅಥವಾ ಹಿಂದಿ ಇರ್ಬೋದು, ಬೇರೆ ಬೇರೆ ಮರಾಠಿ, ತೆಲುಗು, ತಮಿಳು ಕಾರ್ಯಕ್ರಮಗಳನ್ನು ಕೊಡ್ತಾ ಬರ್ತಾಯಿದೆ. ಆದಾಗ್ಯೂ ನಾವು ಮತ್ತೊಂದು ಯಾಕೆ ಅನ್ನೋ ಒಂದು ಪ್ರಶ್ನೆ ಬಂದಾಗ ನನ್ನ ಕೆಲವು ಗೆಳೆಯಂದರು ಕಾರ್ಯಕ್ರಮಗಳನ್ನು ಕೊಡ್ತಾ ಬರ್ತಾಯಿದೆ. ಆದಾಗ್ಯೂ ನಾವು ಮತ್ತೊಂದು ಯಾಕೆ ಅನ್ನೋ ಒಂದು ಪ್ರಶ್ನೆ ಬಂದಾಗ ನನ್ನ ಕೆಲವು ಗೆಳೆಯಂದರು, ಮಾಧ್ಯಮ ಮಿತ್ರರು ಮತ್ತು ನನ್ನ ಮಾರ್ಗದರ್ಶಕರು ಒಂದಿಷ್ಟು ಸಲಹೆ ಕೊಟ್ಟರು. ಈಗಿನ ಪ್ರಸ್ತುತ ದಿನಗಳಲ್ಲಿ ಮಾಧ್ಯಮಗಳ ಸಂಖ್ಯೆ ಜಾಸ್ತಿ ಇದ್ದರೂ ಗುಣಮಟ್ಟದಲ್ಲಿ ಸ್ವಲ್ಪ ಕುಂದುತ್ತಾ ಇವೆ. ಅದು ವಿಶೇಷವಾಗಿ ಸ್ಥಳೀಯ ಸುದ್ದಿ ಇರ್ಬೋದು, ವಿಶೇಷ ಕಾರ್ಯಕ್ರಮಗಳಿರ್ಬೋದು, ವಿಭಿನ್ನ ಕಾರ್ಯಕ್ರಮಗಳನ್ನು ಕೊಡುವಲ್ಲಿ ಯಶಸ್ವಿ ಆಗಿಲ್ಲ ಎಂಬ ಒಂದು ಕೂಗಿತ್ತು. ನನ್ನ ಮಾರ್ಗದರ್ಶಕರು ಮತ್ತು ಹಿರಿಯರಾದಂಥ ಈಗಿನ ಪಬ್ಲಿಕ್ ಆ್ಯಪ್ ನ್ಯೂಸ್ ಮುಖ್ಯಸ್ಥರು ಆದಂಥ ಸುಭಾಷ್ ಪೂಗಾರಿ ಇರ್ಬೋದು, ಸ್ಥಳೀಯವಾಗಿ ಪತ್ರಿಕೋದ್ಯಮದಲ್ಲಿ ಸುಮಾರು 3 ದಶಕಕ್ಕೂ ಹೆಚ್ಚು ಕಾಲ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥ ನಾರಾಯಣ ಕುಲಕರ್ಣಿ ಇರ್ಬೋದು, ಮತ್ತು ಬೇರೆ ಬೇರೆ ರಂಗದಲ್ಲಿರ್ತಕ್ಕಂಥ ನನ್ನ ಸ್ನೇಹಿತರು, ಪತ್ರಿಕೆ ಮತ್ತು TV ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ನೇಹಿತರು ಸಹ ನನಗೆ ಆಗಾಗ್ಗೆ ಹೇಳ್ತಾಯಿದ್ರು, ನೀವು ಮಾಧ್ಯಮದಲ್ಲಿ ಇದ್ದೀರಿ, ಸಾಕಷ್ಟು ಕನಿಷ್ಠ ಒಂದು 20 ವರ್ಷ ಮೇಲ್ಪಟ್ಟು ನಾನು ಕೆಲಸ ಮಾಡಿದ್ದೀನಿ. ಆದರೆ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದ್ದು ಹೆಚ್ಚು. ಅದರಲ್ಲಿ ವಿಶೇಷವಾಗಿ ನನ್ನ ಗೆಳೆಯಂದರು ಹೇಳಿದರು ಏನಂತೆ, ಇಲ್ಲ ನೀವು ಒಂದು ಪತ್ರಿಕೆ ಅಥವಾ ಒಂದು TV ಚಾನಲ್ಲೇ ಹೇಗೆ ಸ್ಟಾರ್ಟ್ ಮಾಡಬಾರ್ದು. ಅವಾಗ ನನಗೆ ಅನಿಸಿದ್ದನ್ನು ನನ್ನ ಸ್ನೇಹಿತರು ಮತ್ತು ಆತ್ಮೀಯರಾದಂಥ ಸಂಗಮೇಶ್ ಮುಷಿಗೆರವರು, ನನಗಿಂತ ಚಿಕ್ಕ ವಯಸ್ಸವರು ಆಗಿದ್ದರೂ ಸಹ ಅವ್ರ ಆತ್ಮೀಯರಂತ ಗುಣಿಸ್ತೀನಿ. ಯಾಕಂತಂದರೆ ವಿಚಾರಗಳು, ಆ ವ್ಯಕ್ತಿಯ ವಯಸ್ಸು ಕಡಿಮೆ ಇದ್ದರೂ ವಿಚಾರಗಳು ನಮಗಿಂತ ಮಿಗಿಲಾಗಿ ಎತ್ತಕ್ಕೆ ಬೆಳೆದಾಗ ಅವ್ರ ಸ್ನೇಹಿತರಾಗ್ತಾರೆ. ಅಂಥ ಒಂದು ನಿಟ್ಟಿನಲ್ಲಿ ಈ ನಮ್ಮ BG ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಒಂದು ಅಂಬಿಗಾಲಿರ್ತಕ್ಕಂಥ ಕೂಸಿದು. ಆ ಕೂಸನ್ನು ಮುಂದೆಡ್ಸ್ಕೊಂಡು ಹೋಗೋಕ್ಕೆ ನಾನು ಒಬ್ಬನಿಗೆ ಸಾಧ್ಯ ಇಲ್ಲ ಅಂದಾಕ್ಷಣ ನನ್ನ ಆತ್ಮೀಯರಾದಂಥ ಸಂಗಮೇಶ್ ಮುಷಿಗೇರಿಯವರು
ನನ್ನೊಂದಿಗೆ ಕೈ ಜೋಡಿಸಿದರು. ಜೊತೆಗೆ ನಮ್ಮ ಇಬ್ಬರ ಹಿಂದೆ ಹಲವು ಗೆಳೆಯರು, ಮಾಧ್ಯಮದ ಗೆಳೆಯರು, ಸಲಹೆಗಾರರು ಇದ್ದಾರೆ. ಅವರು ಮಾಧ್ಯಮದ ಒಳಗಿದ್ದು ಮಾಧ್ಯಮದ ಹೊರಗೆ ಇದ್ದವರು ಸಹ ನನ್ನ ಸ್ನೇಹಿತರು ಇದ್ದಾರೆ. ಅದರಾಗೆ ಮಂಜುನಾಥ್ ಮಾಲಿಂಗ್ಪುರ್ ಇರ್ಬೋದು, ರಾಮಣ್ಣ ಬಂಡಿಯಾಳ್ ಇರ್ಬೋದು, ವಿಶ್ವನಾಥ್ ಸೊಪ್ಪಿಮಠ್ ಇರ್ಬೋದು, ಬೇರೆ ಬೇರೆ ಡಾಕ್ಟರ್ ಬಂಡು ಕುಲಕರ್ಣಿ ಅವರು ಇರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಇರೋಂಥ ನಮ್ಮ ಸ್ನೇಹಿತರು ಮತ್ತು ಸಹೋದರರು ಆದಂಥ ಶರಣಪ್ಪ ಅಡೂರವರು ಇರ್ಬೋದು, ಬೇರೆ ಬೇರೆ ಇದರದ್ದು ಮತ್ತು ನನ್ನ ಸಂಬಂಧಿಕರಲ್ಲಿ ಇದ್ದಂಥ ನನ್ನ ಆತ್ಮೀಯರು ಇರ್ಬೋದು ಸಹ ನನಗೆ ಹೇಳಿದ್ರಿಲ್ಲ, ನೀವು ಒಂದು ಸ್ಥಳೀಯವಾಗಿ ಇದ್ದರೆ ಏನಾಯ್ತು, ನೀವು ಅಲ್ಲೇ ಇದ್ದುಕೊಂಡು ಒಂದು ಒಳ್ಳೆಯ ಒಂದು ವಾಹಿನಿಯನ್ನು ಹುಟ್ಟು ಹಾಕ್ಬೋದು ಅನ್ನೋ ಒಂದು ಹೇಳಿದಾಗ ನನಗೆ ಸ್ನೇಹಿತರು ಇದನ್ನು ನನ್ನ ಬೆಂಗಾಲವಾಗಿ ನಿಂತರು, ಬೆಂಬಲವನ್ನು ನೀಡಿದರು. ಆ ನಿಟ್ಟಿನೊಳಗೆ ಕಳೆದ ವರ್ಷವೇ ಇದು ಆರಂಭ ಆಗಬೇಕಾಗಿತ್ತು ನಮ್ಮ ವಾಹಿನಿ. ಅದಕ್ಕೆ ಆಗಲೇ ಪೂರ ತಯಾರಿಯೆಲ್ಲ ಮಾಡ್ಕೊಂಡಿದ್ವಿ. ವಿಶೇಷವಾಗಿ ನಮ್ಮ ಹಿರಿಯರು ಮತ್ತು ಸ್ನೇಹಿತರಾದಂಥ ಡಾಕ್ಟರ್ ಶರಣಬಸವ ಡಾಣಿಯವರು ನನಗೆ, ಮತ್ತು ನನ್ನ ಆತ್ಮೀಯ ಮಿತ್ರ ಭೀಮಸೇನ್ ಚಳಗೇರಿ ಇರ್ಬೋದು, ಅವರು ಹಿರಿಯ ಪತ್ರಕರ್ತರು, ಪ್ರಜಾವಾಣಿಯಲ್ಲಿ ಕೆಲಸ ಮಾಡ್ತಾರೆ. ಅವರು ಸಹ ಬೆನ್ನು ತಟ್ಟಿದರು ನನಗೆ ಮತ್ತು ಸಲಹೆಗಳು ನೀಡಿದರು. ಅವಾಗ ನಾನು ನಮ್ಮ ಮುಷಿಗೇರಿಯವರು ಸಹ ನಿಮ್ಮ ಜೊತೆಗೆ ನಾನು ಇರ್ತೀನಿ, ನೀವು ಆರಂಭ ಮಾಡಿ ಅಂದಾಗ ಈ BG+ ಪಕ್ಕಾ ಸುದ್ದಿ ವಾಹಿನಿ ಕಳೆದ 2 ವರ್ಷ ಹಿಂದೆಯೇ, ಅದು ನವೆಂಬರ್ ತಿಂಗಳಲ್ಲಿ ಅದು ವಿಶೇಷವಾಗಿ ನನಗೆ ವಿಶೇಷವಾಗಿ ನವೆಂಬರ್ 1 ಜನ್ಮ ದಿನಾಚರಣೆ ಆವತ್ತಿನ ದಿವಸನೇ ಅದನ್ನು ಊಟ ಹಾಕ್ಬೇಕು ಅನ್ನೋ ಒಂದು ಕನಸು. ಅದು ಜಟ್ಪಟ್ಟಾಗಿ ಅದು BG+ ಪಕ್ಕಾ ಸುದ್ದಿ ಅಂತ ಹೆಸರು ನಾಮಕರಣ ಮಾಡಿದವರು ಯಾರೂ ಬೇರೆ ಅಲ್ಲ, ನನ್ನ ಪಕ್ಕದಲ್ಲಿ ಕೊಡ್ತಕ್ಕಂಥ ಮುಷಿಗೇರಿಯವರು ಅದನ್ನು ಹೆಸರಿಟ್ಟರು. ಅದಕ್ಕೆ ಲೋಗೋನು ಅವರೇ ರೆಡಿ ಮಾಡಿದರು. ಒಂದಿಷ್ಟು ಡಿಸ್ಕಷನ್ ಮಾಡಿದ್ವಿ. ನನ್ನ ಸ್ನೇಹಿತರು ಶರಣಪ್ಪ ಅಡೂರು ಇರ್ಬೋದು, ನಾರಾಯಣರಾವ್ ಕುಲಕರ್ಣಿ ಅವರು ಇರ್ಬೋದು, ಶರಣಬಸವ ಡಾಣಿ ಇರ್ಬೋದು, ಬೇರೆ ಬೇರೆ ನನ್ನ ಸ್ನೇಹಿತರು ಗಣಿತ ಎಲ್ಲರೂ ಅದಕ್ಕೆ ಭಾಳ ಖುಷಿಪಟ್ಟರು. ಆ ಲೋಗೋನು ವಿಶೇಷವಾಗಿ ಇದನ್ನು ಅಭಿವೃದ್ಧಿಪಡಿಸಿ ಅದನ್ನೆಲ್ಲ ಇದು ಮಾಡಿದ್ದು ಅದು ಶ್ರೇಯಸ್ಸು ನಮ್ಮ ಸಂಗಮೇಶ್ ಮುಷಿಯವರಿಗೆ ಸಲ್ಲುತ್ತೆ. ಆ ಒಂದು ನಿಟ್ಟಿನಾಗ ಪ್ರಾರಂಭ ಮಾಡಿದ್ವಿ. ಇದಕ್ಕೆ ಹೇಗೆ ನಾವು ಪ್ರಾರಂಭ ಮಾಡಬೇಕು ಏನು ಅಂತಂದು ಹೋದಾಗ ಅವರು ಸಿಂಪಲಾಗಿ, ಸರ್ ನಾವು ಏನಾದರೂ ಒಂದು ಸುದ್ದಿ ಜೊತೆಗೆ ವಿಶೇಷ ಕಾರ್ಯಕ್ರಮ ಕೊಟ್ಕೊತ ಹೋಗೋಣ, ಅದು ಹೇಗೆ ಬೆಳೀತು ನೋಡೋಣ ಅಂತಂದು ಒಂದು ದೂರದ ದೃಷ್ಟಿ ಇಟ್ಕೊಂಡು, ಕನಸುಗಳು ಹೊತ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಒಂದು ಚಿಕ್ಕದಾಗಿ ನಾವು ಸಣ್ಣ ಕೂಸು ಅಂತ ಹೇಳ್ತೀವಿ, ಇದು ಏನು ದೊಡ್ಡ ಇದಲ್ಲ, ಸಣ್ಣ ಕೂಸು ಅನ್ನನ್ನು ಹಂತ ಹಂತವಾಗಿ ಎಲ್ಲರೂ ನನ್ನ ಕೈ ಹಿಡ್ಕೊಂಡು ಹೋಗ್ಬೇಕು. ನನ್ನೊಬ್ಬನೇ ಅಂತಲ್ಲ, ಇದು ನಂದು ಚಾನಲ್ ಅಂತ ನಾನು ಒಪ್ಕೊಳ್ಳೋದಿಲ್ಲ, ನಮ್ಮ ಕುಷ್ಟಗಿಯ ಜನತೆಯ ಚಾನಲ್ ಅಂತ ನಾವು ಹೇಳ್ತೀನಿ. ಯಾಕಂತಂದರೆ ಇದು ಕುಷ್ಟಗಿಯಿಂದ ನನ್ನ ಹುಟ್ಟೂರು ಕುಷ್ಟಗಿಯಲ್ಲಿ ಹುಟ್ಟಬೇಕು, ಅದು ಕುಷ್ಟಗಿಯಿಂದಲೇ ಹೆಮ್ಮರವಾಗಿ ಬೆಳಿಬೇಕು. ಇವತ್ತು ನಾಡಿನ ಒಂದು ವಿಶೇಷ ಸುದ್ದಿ ವಾಹಿನಿಯಾಗಿ ರೂಪುಗೊಳ್ಬೇಕು ಅನ್ನೋದು ನನ್ನ ಕನಸು. ಅದಕ್ಕೆ ಕನಸಿನ ಎಂಬ ಒಂದು ಸಣ್ಣ ಸಸಿಗೆ ಸಾಕಷ್ಟು ಮಂದಿ ನೀರೇರಿತಾರೆ, ಸಹಕಾರ ಕೊಡ್ತಾರೆ ಅಂತ ವಿಶ್ವಾಸ ಇದೆ. ಆ ವಿಶ್ವಾಸದೊಂದಿಗೆ ನಾವು ಒಂದು ಹೆಜ್ಜೆ ಅಂಬಿಗಾಲು ಅಂತಿರೋದು, ಒಂದು ಸಣ್ಣ ಹೆಜ್ಜೆ ಇಡ್ತೇವೆ, ಪುಟ್ಟ ಹೆಜ್ಜೆ ಇಟ್ಟಿದ್ದೀವಿ. ಆ ಪುಟ್ಟ ಹೆಜ್ಜೆಗೆ ಒಂದು ದೊಡ್ಡ ಯಶಸ್ಸು ನಮ್ಮ ಪಾಲಿಗೆ ದೊಡ್ಡ ಯಶಸ್ಸು, ಇನ್ನೊಬ್ಬರ ಪಾಲಿಗೆ ದೊಡ್ಡದು ಚಿಕ್ಕದು ಅದು ಬೇರೆ ಪ್ರಶ್ನೆ. ಒಂದು ಯಶಸ್ಸು ಸಿಕ್ಕಿದೆ ಎಂಬ ಒಂದು ತೃಪ್ತಿ ನಮಗಿದೆ ಇವತ್ತು. ಯಾಕಂದರೆ ಕಳೆದ 2-2.5 ತಿಂಗಳಿಂದ ನಾವು ಸುದ್ದಿ ಬಿತ್ತರಿಸ್ತಾ ಇದ್ದೀವಿ. ಆಗಸ್ಟ್ 8ರಿಂದ ಸುದ್ದಿ ಬಿತ್ತರಿಸ್ತಾ ಇದ್ದೀವಿ. ಸುದ್ದಿಗಳು ಕೊಡುವಿಕೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ದೀರ್ಘ ಅವಸರದಲ್ಲಿ ಕೊಟ್ಟಿರ್ಬೋದು, ಲೋಪದವುಗಳು ಇರ್ಬೋದು. ಆದರೆ ಮುಂದೆ ಹೇಳ್ತೀನಿ, ಯಾವುದೇ ಸುದ್ದಿ ಇರಲಿ, ಯಾವುದೇ ವಿಶೇಷ ಕಾರ್ಯಕ್ರಮಗಳಿರಲಿ, ಲೋಪಗಳಿದ್ದರೂ ನೀವು ನಮಗೆ ತಿದ್ದಿ ಸಲಹೆಗಳನ್ನು ಕೊಡ್ರಿ, ನಾವು ತಿದ್ಕೊಳ್ತೀವಿ. ಒಂದು ಹೊಸ ರೂಪದ ವಿಶಿಷ್ಟ ವಿಭಿನ್ನ ಸುದ್ದಿವಾಹಿನಿಯಾಗಿ ನಾವು ನಿಮ್ಮ ಮುಂದೆ ತರ್ತೀವಿ ಅಂತಂದು ವಿಶ್ವಾಸ ನಮಗಿದೆ. ಆ ಒಂದು ಆಶಾಭಾವನೆಯೊಂದಿಗೆ ನಾವು ಮುಂದೆ ಹೆಜ್ಜೆ ಇಡ್ತೀವಿ. ನಮ್ಮದು ಸುದ್ದಿವಾಹಿನಿ ಅದು ವಿಶೇಷವಾಗಿ ಪಕ್ಕಾ ಅಂತ ಸೇರಿಸಿದ್ವಿ. ಅಂದರೆ ಆ ಸುದ್ದಿ ಪಕ್ಕಾ ಇರಬೇಕು, ಆ ನಿಟ್ಟಿನೊಳಗೆ ನಾವು ಯೋಚನೆ ಮಾಡ್ತಾಯಿದ್ದೇವೆ. ಆದರೂ ಈಗ ಅದೇ ಒಂದು ಯೋಚನೆಯಲ್ಲಿ ಒಂದು ಸಣ್ಣ ಒಂದು ಅಭಿಯಾನ ಹಮ್ಮಿಕೊಳ್ಳೋಣ. ಅದು ವಿಶೇಷವಾಗಿ ನವಂಬರ್ದಲ್ಲೇ ಪ್ರಾರಂಭ ಆಗಿದ್ದು. ನವಂಬರ್ ತಿಂಗಳಲ್ಲೇ ನಾವು ಇಡೀ ತಿಂಗಳು ಪೂರ್ತಿ ಕನ್ನಡ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ
ನಾವು ಒಂದು ತರಬೇಕನ್ನೋ ಒಂದು ದೃಷ್ಟಿಯಿಂದ ಅದು ಹೆಂಗೆ ಅಂದರೆ ಹೊಳವು ಬಂದಿದ್ದು ನವಂಬರ್ 1 ದಿನದ ಹಿಂದೆ ಹೀಗೆ ಚರ್ಚೆ ಮಾಡ್ತಾ ಕುಂತ್ಕೊಳ್ಳಾಗ ನಮ್ಮ ಶರಣಬಸವ ಡಾಣಿ ಗುರುಗಳು ನನಗೆ ಯಾಕೆ ನೀವೇ ಒಂದು ಇದನ್ನು ಅಭಿಯಾನ ಪ್ರಾರಂಭ ಮಾಡಿಬಿಡಿ ಕುಷ್ಟಗಿ ಪ್ರಥಮ ದರ್ಜೆ ಕಾಲೇಜು ಪ್ರಾಚಾರ್ಯರು ಅಂದಾಗ ಅವರು ನಾವು ಪ್ರಾರಂಭ ಆಗಿದ್ದು ಮೊದಲು ನಮ್ಮ ಶರಣಬಸವ ಡಾಣಿ ಡಾಕ್ಟರ್ ಶರಣಬಸವ ಡಾಣಿ ಅವರಿಂದ ಪ್ರಾರಂಭ ಮಾಡಿದ್ವಿ. ನಂತರ ನಮ್ಮ ಹಿರಿಯರು ಮತ್ತು ಹಾಗೂ ಮಾರ್ಗದರ್ಶಕರಾದಂಥ ಪತ್ರಕರ್ತರಾದಂಥ ಶರಣಪ್ಪ ಬಾಸ್ಲಾಪುರವರು ಬಂದರು. ಮತ್ತು ಬೇರೆ ಬೇರೆ ಸುಮಾರು 30 ಗಣ್ಯ ವ್ಯಕ್ತಿಗಳು ನಮ್ಮಲ್ಲಿ ಅಭಿಯಾನದಲ್ಲಿ ಪಾಲ್ಗೊಂಡು ಒಳ್ಳೆಯ ಅಭಿಪ್ರಾಯ ಮಂಡಿಸಿದ್ದಾರೆ. ನನಗೆ ಖುಷಿ ತಂದಿದೆ. ವಿಶೇಷವಾಗಿ ನಾವು ಸಂಗಮೇಶ್ ಮುಷಿಯವರು ಹೇಳ್ಬೇಕು, ಮುಷಿಗೆರೆಯವರಿಗೂ ನಾವು ವಿಶೇಷ ಅಭಿನಂದನೆ ಹೇಳ್ಬೇಕು. ಯಾಕಂತಂದರೆ ಆ 30 ಜನರಿಗೂ ವಿಭಿನ್ನ ರೀತಿಯ ಪ್ರಶ್ನೆಗಳನ್ನು ಸಿದ್ಧಪಡಿಸಿಕೊಂಡು ಅದನ್ನು ವಿಭಿನ್ನ ರೀತಿಯಲ್ಲಿ ಅವ್ರಿಗೆ ಪ್ರಶ್ನೆ ಮಾಡಿ ಸಂವಾದ ಜೊತೆಗೆ ಪ್ರೀತಿಯಿಂದ ಗೌರವ ಮೂಲಕ ಪ್ರತಿಯೊಂದು ದಿನದ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಸಣ್ಣ ಪುಟ್ಟ ಲೋಪಗಳು ಇರ್ಬೋದು, ಮಾತಾಡೋದ್ರಲ್ಲಿ ಅಥವಾ ಆಗಿರ್ಬೋದು, ವಿಷಯ ಮಂಡಿಸೋದ್ರಲ್ಲಿ ಹೆಚ್ಚು ಕಡಿಮೆ ಆಗಿರ್ಬೋದು, ಅದನ್ನು ಸ್ವೀಕರಿಸೋಣ. ಯಾಕಂದರೆ ಮೊದಲೇ ಹೇಳ್ಬಿಟ್ಟಿದ್ದೀನಿ, ನಾವು ಅಂಬಿಗಾಲಿರ್ತಕ್ಕಂಥ ಒಂದು ಸಣ್ಣ ಕೂಸು, ಅದನ್ನು ನಾವು ಹೇಗೆ ದೊಡ್ಡದಾಗಿ ಮಾಡಬೇಕು, ಹೇಗೆ ಬೆಳೆಸ್ಬೇಕು ಅನ್ನೋದನ್ನು ನಾವು ಸೇರೆ ಮಾಡೋಣ. ಇದು ಮೇಲ್ನೋಟಕ್ಕೆ ಮುಖೇಶ್ ನಿಲೋಗಲ್ಲು ಅವ್ರದ ಮತ್ತು ಸಂಗಮೇಶ್ ಮುಷಿಗೆರೆ ಅವರ ಸುದ್ದಿ ವಾಹಿನಿ ಅಂತಂದು ಮೇಲ್ನೋಟಕ್ಕೆ ಹಂಚ್ಕೊಂಡಿದ್ರು. ಇದು ನನ್ನ ವಾಹಿನಿ ಅಲ್ಲ, ಸಂಗಮೇಶ್ ಮುಷಿಗೆರೆಯವರ ವಾಹಿನಿ ಅಲ್ಲ, ಇದು ಕುಷ್ಟಗಿಯ ಜನತೆಯ ವಾಹಿನಿ ಎಂಬುದು ಒಂದು ನಾವು ಇವತ್ತು ಭಾಳ ಹೃದಯಪೂರ್ವಕವಾಗಿ ಪ್ರೀತಿಯಿಂದ ಗೌರವಯುತವಾಗಿ ನಾನು ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇದರ ಸುಮಾರು 30 ಜನ ಗಣ್ಯರು ಬಂದರು. ವಿಶೇಷವಾಗಿ ನಮ್ಮ ಪ್ರಾಚಾರ್ಯರು ಡಾಕ್ಟರ್ ಶರಣಬಸವ ಡಾಣಿಯವರು, ಹಿರಿಯ ಪತ್ರಕರ್ತರು ಮತ್ತು ಸಾಹಿತಿಗಳಾದಂಥ ಶರಣಪ್ಪ ಬಾಸ್ಲಾಪುರವರು, ಮತ್ತು ನನ್ನ ಮಾರ್ಗದರ್ಶಕರು ಹಿರಿಯ ಪತ್ರಕರ್ತರಾದಂಥ ನಾರಾಯಣ ಕುಲಕರ್ಣಿಯವರು, ಮತ್ತು ನಿವೃತ್ತ DDPU DB ಗಡೇದವರು. ಅವರು ಒಳ್ಳೆಯ ವಾಕ್ಚಾತುರ್ಯತಕ್ಕಂಥ ವ್ಯಕ್ತಿತ್ವ ಹೊಂದಿದವರು. ಆದರೆ ಅವರಲ್ಲಿ ಒಬ್ಬ ದೊಡ್ಡ ಸಾಹಿತಿ ಅದನ್ನಂತ ನಂಗೆ ಗೊತ್ತಿರಲಿಲ್ಲ. ಈ ನಮ್ಮ ವೇದಿಕೆಗೆ ಬಂದು ಮಾತಾಡಿದ ನಂತರ ಅವರು ಬರೆದಂಥ ಪುಸ್ತಕಗಳು, ಕವಿತೆಗಳು ನೋಡಿದ್ರೆ ಅಗಾಧ ಐತೆ. ಅವರು ಸಹ ಕಾವ್ಯಭಾನು ಅಂತಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ. ಪ್ರತಿ ಭಾನುವಾರ ಪ್ರಕಟ ಆಗುತ್ತದೆ ಅದು. ನಿಮ್ಮ ಇದಕ್ಕೆ ಬರ್ತಾರೆ, ಒಬ್ಬರು ಕವಿ ಬರ್ತಾರೆ, ಅವ್ರು ಸ್ವರಚಿತ ಕವನ ಓದ್ತಾರೆ ಅಂತ ವಿಶೇಷ ವ್ಯಕ್ತಿತ್ವ ಇದ್ದಂಥ DV ಸರ್ ಅವರು ಸಹ ನಮ್ಮ ಅಭಿಯಾನದಲ್ಲಿ ಪಾಲ್ಗೊಂಡು ಕನ್ನಡದ ಬಗ್ಗೆ, ಕನ್ನಡದ ಹಿರಿಮೆ ಬಗ್ಗೆ, ಕನ್ನಡದ ಇತಿಹಾಸದ ಬಗ್ಗೆ, ಕನ್ನಡದ ಏಳು ಬೀಳು ಬಗ್ಗೆ ವಿಷಯಗಳನ್ನು ಮಂಡಿಸಿ ಕನ್ನಡಕ್ಕೆ ಭವಿಷ್ಯವಿದೆ ಎಂಬುದು ಭವಿಷ್ಯದ ಬಗ್ಗೆ ಮಂಡಿಸಿದ್ದಾರೆ. ಮತ್ತು ಅದೇ ರೀತಿ ನನ್ನ ಸ್ನೇಹಿತರು ಮತ್ತು ಸಾಹಿತಿಗಳಾದಂಥ ಡಾಕ್ಟರ್ ನಾಗರಾಜ್ ಹೀರವರು, ಉಪನ್ಯಾಸಕರು, ಅವರು ಸಹ ಒಳ್ಳೆಯ ಮನಸ್ಸಿನೊಂದಿಗೆ ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಅಭಿಯಾನದಲ್ಲಿ ಪಾಲ್ಗೊಂಡು ವಿಶೇಷ ಮಾತುಗಳನ್ನು ಆಡಿದ್ದಾರೆ. ಕನ್ನಡ ನಡೆದು ಬಂದ ದಾರಿ ಬಗ್ಗೆ ಅವರು ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ. ಮತ್ತು ಅದೇ ರೀತಿ ನನ್ನ ಸ್ನೇಹಿತ ಮತ್ತು ಮಾರ್ಗದರ್ಶಕ ಸಾಹಿತಿ ಶಿಕ್ಷಕರಾದಂಥ ಡಾಕ್ಟರ್ ಕೆ ಶರಣಪ್ಪ ನಡೆಸಿದರು. ಅವರು ಪ್ರೀತಿಯಿಂದ ನನ್ನ ಸ್ನೇಹಿತರು, ನನ್ನ ಸ್ನೇಹ ಬಳಗದಲ್ಲಿ ಅವರನ್ನು ಶನಿ ಅಂತ ಕರೆದ್ರೆ ನನ್ನನ್ನು ಮುನಿ ಅಂತ ಕರೀತಾರೆ. ಇವತ್ತು ನನಗೆ ಇವತ್ತು ಪ್ರೀತಿಯಿಂದ ಅವರು ನನ್ನ ಎಂದೂ ಪ್ರೀತಿಯಿಂದ ಕರೆಯೋದು ಮುನಿ ಅಂತಲೇ. ನಾನು ಅದಕ್ಕೆ ನಾನು ಎಂದೂ ಮುಖೇಶ್ ನಿಲೋಗಲ್ ಅಂತಂದು ಎಲ್ಲಿ ನಾನು ಪ್ರಕಟ ಆಗೋದೇ ಇಲ್ಲ ನನ್ನ ಹೆಸರು. ನೀವು ಕೆಳಗಡೆ ನಿರ್ದೇಶನ ಅಂತ ಬಂದಲ್ಲೇ ಮುನಿನೇ ಅಂತ ಇರುತ್ತೆ. ನನ್ನ ಸ್ನೇಹಿತರಿಗೆ ಅದು ಚಿರಪರಿಚಿತ ಹೆಸರು ಮುನಿ ಅಂತಂದು. ಇವತ್ತು ನಾನು ಬಹಿರಂಗ ಪಡಿಸಿದ್ದೀನಿ, ನನ್ನ ಹೆಸರು ಮುಖೇಶ್ ನಿಲೋಗಲ್ ಆಗಿದ್ರೂ ಸತೆ ನಾನು ಮುನಿಯೂ ಹೌದು ಅಂತಂದು ಇಲ್ಲಿ ಹೇಳಲು. ಅವರಲ್ಲಿ ಕವಿಯೂ ಇರೋದ್ರಿಂದ ಮುನಿ ಎಂಬ ಕಾವ್ಯನಾಮನ ಇದೆ ಇಲ್ಲಿ. ಮತ್ತು ಅದೇ ರೀತಿ ನನ್ನ ಸ್ನೇಹಿತರು ಮತ್ತು ಒಳ್ಳೆಯ ಮಾತುಗಾರರು ಮತ್ತು ಲೇಖಕರು ಆದಂಥ ಕಿಶನ್ ರಾವ್ ಕುಲಕರ್ಣಿಯವರು ಈಗ ರಾಜ್ಯ ಪುಸ್ತಕ ಆಯ್ಕೆ ಸಮಿತಿ ಸದಸ್ಯರಾದರೆ. ಅದೇ ರೀತಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರು ಮತ್ತು ಮಾರ್ಗದರ್ಶಕರಾದಂಥ ಬಸವರಾಜ್ ಕಂಬಳಿಯವರು, ಅವರು ಒಳ್ಳೆಯ ಸೂಕ್ಷ್ಮ ವ್ಯಕ್ತಿತ್ವಗಳವರು ಮತ್ತು ಒಳ್ಳೆಯ ಮಾರ್ಗದರ್ಶಕರು, ಒಳ್ಳೆಯ ನಿರ್ದೇಶಕರು, ಅವರು ರಂಗ ನಿರ್ದೇಶಕರು. ಮೊದಲು ಅವರು ಒಳ್ಳೆಯ ಪ್ರಾಚಾರ್ಯ ಅನಿಸ್ಕೊಂಡಿರೋದಾರ, ಒಳ್ಳೆಯ ಮಾತುಗಾರ ಅನಿಸ್ಕೊಂಡಿದ್ದಾರೆ. ಅವರಲ್ಲಿ ಕವಿ ಹೃದಯ ಐತೆ ಮತ್ತು ಒಳ್ಳೊಳ್ಳೆ
ವಿಚಾರಗಳು ಇದಾವೆ. ಇವತ್ತು BG ಚಾನಲಲ್ಲಿ ಇನ್ನೊಂದಿಷ್ಟು ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಮಾಡೋಣ ಅಂದಾಗ ಅವರು ನಾನು ನಿಮ್ಮ ಜೊತೆಗೆ ಕೆಲಸ ಮಾಡ್ತೀನಿ ಅಂತಂದು ಹೇಳಿದ್ದಾರೆ, ವಿಶ್ವಾಸ ಕೊಟ್ಟಿದ್ದಾರೆ. ಖಂಡಿತ ಅವ್ರನ್ನ ನಾವು ಬಳಸ್ಕೊತೀವಿ ಅಂತ ಹೇಳ್ತಾ, ಮತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನಿವೃತ್ತ ವ್ಯವಸ್ಥಾಪಕರು ಮತ್ತು ಸಾಹಿತಿಗಳು ಆದಂಥ ಅಂಬ್ರೇಗೌಡ ಪಾಟೀಲ್ ಜಾಳಿ ಅವರು ಸಹ ಒಳ್ಳೆಯ ಸಹೃದಯವುಳ್ಳವರು, ನನ್ನ ಕುಟುಂಬಕ್ಕೆ ಹತ್ತಿರ ಆದಂಥವ್ರು, ಒಳ್ಳೆಯ ಮಾರ್ಗದರ್ಶಕರು ಆಗೋದು. ಅವರು ಸಹ ನಮ್ಮ ಅಭಿಯಾನಕ್ಕೆ ಬಂದು ಒಳ್ಳೆಯ ಮಾತುಗಳನ್ನಿದ್ದಾರೆ. ವಿಶೇಷವಾಗಿ ಕನ್ನಡದ ಇತಿಹಾಸದ ಬಗ್ಗೆ ಭಾಳ ಅಚ್ಚುಕಟ್ಟಾಗಿ ಅವರು ಮಂಡಿಸಿದ್ದಾರೆ. ಯಾವ ಕಾಲಘಟ್ಟ, ಮಹಾರಾಜರ ಕಾಲಘಟ್ಟದಲ್ಲಿಯೂ ನಮ್ಮ ಕನ್ನಡ ಇತ್ತು, ಅದಕ್ಕಿಂತ ಪೂರ್ವ ಕನ್ನಡ ಇತ್ತು ಅನ್ನೋದು ಪ್ರಾಚೀನ ಕನ್ನಡದ ಬಗ್ಗೆ ದಾಖಲೆಗಳನ್ನು ಒಂದಿಗೆ ಮಂಡಿಸಿ ತಮ್ಮ ವಿಚಾರನ ಮಂಡಿಸಿದ್ದಾರೆ. ಅದೇ ರೀತಿ ನಿವೃತ್ತ ಬ್ಯಾಂಕ್ ವ್ಯವಸ್ಥಾಪಕರು ದೇವಪ್ಪ ನಾಯಕರು ಅವರು ಸಹ ಒಳ್ಳೆಯ ವಿಚಾರ. ನನಗೆ ಮಾತಾಡೋಕ್ಕೆ ಬರೋದಿಲ್ಲ ಅನ್ನೋ ವ್ಯಕ್ತಿ ನಿರರ್ಗಳವಾಗಿ ಸುಮಾರು 28 ನಿಮಿಷವರೆಗೂ ಮಾತಾಡಿ ವಿಷಯವನ್ನು ಮಂಡಿಸ್ತಾರೆ. ಎಷ್ಟೋ ವಿಷಯಗಳು ಬ್ಯಾಂಕಿನಲ್ಲಿ ಕನ್ನಡ ಲಿಪಿ ತಂತ್ರ, ಕನ್ನಡ ವ್ಯವಹಾರ ಕುರಿತು ಪಾವತಿ ರಸೀದಿ ದಾಖಲೆಗಳ ಸಮೇತ ಮತ್ತು ನೌಕರರು ಸಹ ಸ್ಥಳೀಯ ಕನ್ನಡಿಗರನ್ನೇ ಅಲ್ಲಿ ಸೀಮಿತ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅಭಿಪ್ರಾಯ ಮಂಡಿಸಿದ್ದಾರೆ. ಅದೇ ರೀತಿ ಕೇಂದ್ರ ಗೃಹ ಇಲಾಖೆ ಗುಪ್ತಚರ ವಿಭಾಗದಲ್ಲಿ ಕೆಲಸ ಮಾಡಿ ನಿವೃತ್ತ ಅಧಿಕಾರಿಗಳಾದಂಥ ಶ್ರೀಕಾಂತ್ ಕುಲಕರ್ಣಿ ಮಹಾರಾಷ್ಟ್ರದಲ್ಲಿ ನೋಡಿ, ಅವರು ನಮ್ಮ ಗಡಿನಾಡಿನ ಸಮಸ್ಯೆಗಳು ಹೇಗಿರ್ತವೆ, ಅಲ್ಲಿ ಕನ್ನಡಿಗರು ಹೇಗೆ ಎದುರಿಸ್ತಾರೆ, ಕನ್ನಡಿಗ ಆದವನಿಗೆ ಅಲ್ಲಿ ಸರ್ಕಾರ ಯಾವ ರೀತಿ ಸಮಸ್ಯೆಗಳನ್ನ ಕೊಡ್ತದೆ ಅಂದ್ರೆ ಭಾಳ ಅಚ್ಚುಕಟ್ಟಾಗಿ ತಮ್ಮದೇ ಒಂದು ಮಾತಲ್ಲಿ ಅವರು ಮಾತಾಡಕ್ಕೆ ಬರೋಗಿಲ್ಲ ಅಂತಂದು ಸುಮಾರು ಅವರು ಒಂದು 30-32 ನಿಮಿಷ ನಮ್ಮ ಅಭಿಯಾನದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದ್ದಾರೆ. ಮತ್ತು ಕೆಲವೊಂದು ಸಲಹೆಗಳು ಸರ್ಕಾರಕ್ಕೂ ಸಲಹೆಗಳನ್ನು ಕೊಟ್ಟಿದ್ದಾರೆ. ಮತ್ತು ನಮ್ಮ ಕನ್ನಡಿಗರಾದ ನಾವು ಹೇಗಿರಬೇಕು, ನಮ್ಮ ಭಾಷೆಯನ್ನು ಹೆಂಗೆ ಪ್ರೀತಿಸ್ಬೇಕು ಅನ್ನೋದನ್ನು ಭಾಳ ಅಚ್ಚುಕಟ್ಟಾಗಿ ಹೇಳಿಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಿದ್ದರು, ಅವರು ನಿನ್ನೆ ಅಷ್ಟೇ ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ಮತ್ತು ಅಭಿಯಂತರು ವೀರೇಶ್ ಬಂಗಾರ ಶೆಟ್ಟರು ಅವರು ನನ್ನ ಸ್ನೇಹಿತರು ಹೌದು. ಅವರು ಸಹ ಕನ್ನಡದ ಬಗ್ಗೆ, ಕನ್ನಡದ ಕಳಕಳಿ ಬಗ್ಗೆ, ಕನ್ನಡದ ವಿಚಾರಗಳನ್ನು ಇಲ್ಲಿ ಮಂಡಿಸಿ ಸಾಕಷ್ಟು ತಮ್ಮ ಅವಧಿಯಲ್ಲಿ ಕೈಗೊಂಡ ಕೆಲ ಕಾರ್ಯಕ್ರಮಗಳ ಬಗ್ಗೆಯೂ ಅವರು ಹೇಳಿದ್ದಾರೆ. ಮತ್ತು ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿವೃತ್ತ ಸಹಾಯಕ ನಿರ್ದೇಶಕರಾದಂತಹ UTಯವರು ಅವರು ಸುಮಾರು ಹಿರಿಯರು. ತಮ್ಮ ಕಾಲದ ಘಟ್ಟದಲ್ಲಿರ್ತಕ್ಕಂಥ ಕನ್ನಡ, ಈಗಿನ ಕನ್ನಡದ ಬಗ್ಗೆ ವ್ಯತ್ಯಾಸವನ್ನು ಮತ್ತು ಅಲ್ಲಿ ಆದಂಥ ಲೋಪಗಳು ಸರ್ಕಾರ ಈಗ ಏನು ಮಾಡಬೇಕಾಗಿತ್ತು ಅನ್ನೋದನ್ನು ಅದನ್ನು ಭಾಳ ಅಚ್ಚುಕಟ್ಟಾಗಿ ತಮ್ಮ ಅಭಿಪ್ರಾಯದಲ್ಲಿ ವಿವರಿಸಿದ್ದಾರೆ. ಅದೇ ರೀತಿ ನನ್ನ ಸ್ನೇಹಿತರು ಮುಖ್ಯ ಶಿಕ್ಷಕರಾದಂಥ ಹಾಗೂ ಸಾಹಿತಿಗಳಾದಂಥ ರಾಮೇಶ್ವರ ಡಾಣಿಯವರು ಭಾಳ ಅಚ್ಚುಕಟ್ಟವಾಗಿ ಈಗಿನ ಮಕ್ಕಳಿಗೆ ಕನ್ನಡ ಹೆಂಗೆ ಕಲಿಸ್ಬೇಕು, ಕನ್ನಡನ ಹೇಗೆ ಮನದಟ್ಟು ಮಾಡಬೇಕು, ಕನ್ನಡ ಇಲ್ಲದೆ ಮುಂದೆ ನಮ್ಮ ಬದುಕಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ನಿಜವಾಗಿ ಅರ್ಥಪೂರ್ಣ ಮಾತುಗಳನ್ನ ಹೇಳಿದ್ದಾರೆ. ಇವತ್ತು ನಮ್ಮ ವಾಹಿನಿಯಲ್ಲಿ ಅತಿ ಹೆಚ್ಚು ವ್ಯೂವರ್ಸ್ ಮತ್ತು ಒಳ್ಳೆ ವಾಚಿಂಗ್ ಅವರ್ಸ್ ನೀಡಿದಂಥ ಅವರ ಮಾತುಗಳು ರಾಮೇಶ್ವರ ಡಾಣಿ ಅವರ ಮಾತುಗಳು ಅಂತಂದು ಭಾಳ ಹೆಮ್ಮೆಯಿಂದ. ಮುಖ್ಯವಾಗಿ ಮಕ್ಕಳಲ್ಲಿ ಕನ್ನಡ ಬಿತ್ತಬೇಕಾದ್ರೆ ನಾವು ಶಿಕ್ಷಕರಾದವರು ಯಾವ ಕರ್ತವ್ಯ ಮಾಡಬೇಕು, ಏನೇನು ಚಟುವಟಿಕೆಗಳನ್ನು ನಾವು ಅಳವಡಿಸ್ಬೇಕು ಅನ್ನೋದ್ರ ಕುರಿತು ಚೆನ್ನಾಗಿ ಮಾಡಿದರೆ, ಅವ್ರ ಜೊತೆಗೆ ಅವರು ಆ ಚಟುವಟಿಕೆ ಮಾಡುವ ಮೂಲಕ ಮಕ್ಕಳಲ್ಲಿ ಕವಿತೆ ರಚಿಸುವ ಒಂದು ಹವ್ಯಾಸ ಬೆಳೆಸಿದವರು. ಸುಮಾರು ಅವರು ಹೇಳಿಕೊಟ್ಟಂಥ ಪಾಠಗಳಿಂದ ಮತ್ತು ಒಂದು ತರಬೇತಿಯಿಂದ ಎಷ್ಟೋ ವಿದ್ಯಾರ್ಥಿಗಳು ಸಾಹಿತಿಗಳಾಗಿ ರೂಪುಗೊಂಡಿದ್ದಾರೆ. ಅದು ಭಾಳ ಖುಷಿ ಆಗ್ತದೆ. ಯಾಕಂತಂದರೆ ಇಂಥ ನಮ್ಮ ಹಿಂದುಳಿದ ಪ್ರದೇಶ ಅಂತ ಹೇಳೋತ್ನಾಗೆ ಇಷ್ಟು ವೈಚಾರಿಕ ಪ್ರಜ್ಞೆಗಳು ಅಂತ ಶಿಕ್ಷಕರು ಎಷ್ಟು ಅಚ್ಚುಕಟ್ಟಾಗಿ ಪಾಠ ಮಾಡ್ತಾ ಇದ್ದಾರೆ ಅನ್ನೋದು ನಾವು ತಿಳಿದಕ್ಕೆ ಸಾಧ್ಯ ಆಗುತ್ತೆ. ರಾಮೇಶ್ವರ ಡಾಣಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಕೊರಟಗೆರೆ ಅಂತ ಒಂದು ಸಣ್ಣ ಗ್ರಾಮದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳನ್ನು, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ, ಆ ಭಾಗದ ವಿದ್ಯಾರ್ಥಿಗಳನ್ನು ಒಂದು ವೈಚಾರಿಕ ಪ್ರಜ್ಞೆ ತುಂಬಿ ಕನ್ನಡದ ಕಟ್ಟುವ ಕೆಲಸ ಮಾಡಿದ್ದಾರೆ. ಬೇರೆ ಬೇರೆ ವಿಷಯ, ಸಾಮಾಜಿಕ ಅಭ್ಯಾಸ ಇರ್ಬೋದು, ಮತ್ತು ವಿಜ್ಞಾನ ಇರ್ಬೋದು, ಬೇರೆ ಬೇರೆ ಅವನ್ನ ತರಬೇತಿ ಮೂಲಕ, ಪಠ್ಯೇತರ ಚಟುವಟಿಕೆಗಳ ಮೂಲಕ ಆ ಭಾಷೆಯ ಆಳವನ್ನು ವಿದ್ಯಾರ್ಥಿಗಳ ಒಂದು ಇದರಲ್ಲಿ ತುಂಬಿದ್ದಾರೆ ಅಂತ ಭಾಳ ಖುಷಿಯಾಗುತ್ತೆ. ಅಂಥವ್ರು ವಿಶೇಷವಾಗಿ ಇನ್ನೊಬ್ಬರು ಜನಪದ ಕಲಾವಿದರಾದಂಥ ಸಾಹಿತಿ ವಾಲ್ಮೀಕಿ ಯಕ್ಕನಾಳ್ ಅವರು ಎಷ್ಟು ಸಹವಾಗಿ
ಅವರ ಭಾಷೆ ಅವ್ರ ಬಾಯಿಂದ ಅದು ಗೀಗಿ ಪದ ಇರ್ಬೋದು, ನಮ್ಮ ಗ್ರಾಮೀಣ ರೈತರ ಪದಗಳನ್ನ ಬಹಳ ಅಚ್ಚುಕಟ್ಟಾಗಿ ಸೋಬಾನ ಪದ ನಾವು ಕನ್ನಡ ಜನಪದ ಕಟ್ಟಿ ಕೊಟ್ಟಾರ ಅಂದ್ರೆ ಹಿಡಿದಿಟ್ಟಾರಪ್ಪ ಅಂತಂದ್ರೆ ಅವ್ರಲ್ಲಿ ನಾವು ಕಾಣಬಹುದು. ಒಬ್ಬ ಗ್ರಾಮೀಣರಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಪದಗಳು ಅದಾವ ಅನ್ನೋದಕ್ಕೆ ಒಂದು ತಾಜಾ ಉದಾಹರಣೆ, ತಾಯಿಯಾಗಿ ಹಾಡುವ ಹಾಡುಗಳನ್ನ ಅಚ್ಚುಕಟ್ಟಾಗಿ ಅವ್ರು ಹಾಡಿದ್ದಾರೆ. ಮತ್ತು ಈ ಪ್ರಸ್ತುತ ಕಾಲಘಟ್ಟದಲ್ಲಿ ಸಾಮಾಜಿಕ ಎಷ್ಟು ಇದಾಗಿ ಹಾದಿ ತಪ್ಪತ್ತಾ ಇದೆ, ಆ ತಪ್ಪವನ್ನು ನಾವು ಹೆಂಗೆ ಸರಿಪಡಿಸ್ಬೇಕು ಅನ್ನೋ ತಮ್ಮ ಕವಿತೆಗಳ ಮೂಲಕ, ವೈಚಾರಿಕ ಪ್ರಜ್ಞೆಗಳ ಮೂಲಕ ಭಾಳ ಚೆಂದಾಗಿ ಅವರು ಇಟ್ಟಾರೆ. ಜೊತೆಗೆ ತಮ್ಮ ಕನ್ನಡ ಅಭಿಪ್ರಾಯದಲ್ಲಿ ಇದು ಜಾನಪದ ಅದು ಅಭಿವೃದ್ಧಿ ಹೊಂದಬೇಕನ್ನಪ್ಪ, ತಾಯಿ ಬೇರು ಮೂಲ ಜಾನಪದ, ಆ ನಿಟ್ಟಿನಲ್ಲಿ ಸರ್ಕಾರ ಏನು ಉಳಿಸಿ ಬೆಳೆಸ್ಬೇಕನ್ನಪ್ಪ ಅಂದ್ರೆ ಕ್ರಮ ಕೈಗೊಳ್ಬೇಕನ್ನೋದು ಅವ್ರದೇ ಆದ ಶೈಲಿಯೊಳಗೆ ಸಲಹೆ ನೀಡಿದ್ದಾರೆ. ಅದೇ ರೀತಿ ಇನ್ನೊಬ್ಬ ಜನಪದ ಕಲಾವಿದರು, ಶಿಕ್ಷಕರು ಆದಂಥ ಡಾಕ್ಟರ್ ಜೀವನ್ ಸಾಬ್ ಬೆನ್ನಾಳ್ ಅವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಮೆರುಗು ತುಂಬಿದರು ಅಂದ್ರೆ ತಪ್ಪಾಯ್ತು. ನಮ್ಮ ಈ ನಾಡಿದಂಥ ಬೇರೆ ಬೇರೆ ಕಡೆಗಳಿಂದ ನಮಗೆ ದೂರವಾಣಿ ಮೂಲಕ ಆಯಿತು ಕರೆಗಳು ಬಂದು ಅವ್ರ ಬಗ್ಗೆ ಮೆಚ್ಚುಗಳ ಮಾತುಗಳನ್ನ ಆಡಿದ್ದಾರೆ. ಖುಷಿಯಾಗುತ್ತೆ. ಈ ಮೂಲಕ ನಾವು ವೇದಿಕೆ ಮೂಲಕ ಅವ್ರ ಜೀವನ್ ಸಾಬ್ ಬೆನ್ನಾಳ್ ಅವ್ರಿಗೂ ನಾವು ಕೃತಜ್ಞತೆಗಳು ಹೇಳಬೇಕು. ಜನಪದ ಸಾಹಿತ್ಯ ಬಗ್ಗೆ ಭಾಳ ಅಚ್ಚುಕಟ್ಟಾಗಿದೆ. ಈಗಿನ ಜನಪದ ಹೇಗಿತ್ತು, ಹಿಂದಿನ ಜನಪದ ಹೇಗಿತ್ತು, ಎಷ್ಟು ಕಲುಷಿತಗೊಳ್ತಿದೆ, ಯಾವುದನ್ನು ನಾವು ಸ್ವೀಕಾರ ಮಾಡಬೇಕು, ಯಾವುದನ್ನು ನಾವು ಅದನ್ನು ತಿರಸ್ಕರಿಸಬೇಕು. ಮತ್ತು ಜನಪದ ಸಾಹಿತ್ಯ ಇರದೇ ಇದ್ದರೆ ನಮ್ಮ ಕನ್ನಡ ಇದು ಬೆಳೆಯಕ್ಕೆ ಸಾಧ್ಯ ಇಲ್ಲ. ಜನಪದ ಉಳಿಸ್ಬೇಕು. ಆ ಉಳಿಸುವ ನಿಟ್ಟಿನಲ್ಲಿ ಸರ್ಕಾರ ಜನಪದ ವಿಶ್ವವಿದ್ಯಾಲಯದ ಅದಕ್ಕೆ ಪುನಶ್ಚೇತನಗೊಳಿಸೋಕ್ಕೆ ಒಂದು ಏನಾದರೂ ಒಂದು ವಿಶೇಷ ಯೋಜನೆ ಹಮ್ಮಿಕೋಬೇಕಂತ ಸಾಕಷ್ಟು ವಿಚಾರಗಳನ್ನು ಅವರು ನಮ್ಮ ಅಭಿಯಾನದ ಮೂಲಕ ಸರ್ಕಾರದ ಮುಂದೆ ಮನವಿ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಸರ್ಕಾರವು ಸಹ ಈ ಮನವಿಗೆ ಪುರಸ್ಕರಿಸಿ ಇವರ ಮನವಿಗೆ ಪುರಸ್ಕರಿಸಿ ಯೋಜನೆಗಳನ್ನು ಜಾರಿ ತರಬೇಕು. ಸಾಕಷ್ಟು ಕಲಾವಿದರಿದ್ದಾರೆ, ಜನಪದ ಕಲಾವಿದರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಬೆಳಕಿ ತರುವಂಥ ಕೆಲಸನೂ ಸಹ ನಮ್ಮ ಸರ್ಕಾರ ಆಯಿತು, ನಮ್ಮ ಜನಪ್ರತಿನಿಧಿಗಳಾಯಿತು, ಅಧಿಕಾರಿಗಳಾಯಿತು, ಸರ್ಕಾರದಲ್ಲಿರ್ತಕ್ಕಂಥ ಸಚಿವರಾಯಿತು ಗಮನ ಹರಿಸ್ಬೇಕಂತಂದು ಈ ಒಂದು ನಮ್ಮ ಇದ್ರ ಮೂಲಕ ನಾವು ವಿನಂತಿ ಮಾಡ್ಕೊಳ್ತೀವಿ. ಜೊತೆಗೆ ನನ್ನ ಸ್ನೇಹಿತರು, ಸಾಂಸ್ಕೃತಿಕ ಕಲಾಕೂಟ ಸಂಸ್ಥಾಪಕರು, ಅಧ್ಯಕ್ಷರಾದಂಥ ತಿರುಪತಿ ಜೋಶಿಯವರು ಸಹ ಭಾಳ ಅವರು ಗಡಿನಾಡು ರಾಯಚೂರು ಇಲ್ಲಿ ವಾಸಾಗಿದ್ದರು. ಅವರು ಮೂಲ ಊರು ಕುಷ್ಟಗಿನೇ. ಅವರು ಸಹ ಸಾಕಷ್ಟು ಅವ್ರ ಜೊತೆಗೆ ನಾನು ಸೇರಿ ಒಂದು ಕಲಾಕೂಟ ರಚನೆ ಮಾಡಿ ಸಾಕಷ್ಟು ಕೆಲಸ ಮಾಡಿದ್ವಿ. ಅದು 4 ವರ್ಷ ಕಲಾಕೂಟ ಸೇವೆ ತನ್ನ ಕಾರ್ಯಕ್ರಮಗಳ ಮೂಲಕ ಇಡೀ ಕುಷ್ಟಗಿ ಅಷ್ಟೇ ಅಲ್ಲ, ಇಡೀ ನಾಡನ್ನೇ ಗಮನ ಸೆಳೆಯುವಂತೆ ಮಾಡಿದ್ದು ಸಾಂಸ್ಕೃತಿಕ ಕಲಾಕೂಟ. ಈ ಸಾಂಸ್ಕೃತಿಕ ಕಲಾಕೂಟದ ಕಾರ್ಯಕ್ರಮದ ಮೂಲಕ ಇವತ್ತು ಪ್ರಾಣೇಶ್ ಅವರು ಇವತ್ತೇನು ಹಾಸ್ಯ ಸಂಜೆ ಹಾಸ್ಯ ಉಪನ್ಯಾಸ ಕಾರ್ಯಕ್ರಮ ಕೊಡ್ಬೇಕಾಗಿತ್ತಂದ್ರೆ ಅವರ ಮೊದಲನೇ ಕಾರ್ಯಕ್ರಮ ಕುಷ್ಟಗಿ ಆಗಿತ್ತಂತಂದು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ ಇವತ್ತಿನಲ್ಲಿ. ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೇಂದ್ರ ಸಂಘ ಸಂಸ್ಥೆಗಳ ಪ್ರತಿನಿಧಿ ಹಾಗೂ ರಂಗ ಕಲಾವಿದರಂಥ ನಬೀಲ್ ಸಾಬ್ ಕುಷ್ಟಗಿ ಅವರು ಸಹ ಭಾಳ ವೈಚಾರಿಕವಾಗಿ ಮಾತಾಡಿದರು. ಅವರು ಯಾಕಂದರೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿರ್ತಕ್ಕಂಥ ಲೋಪಗಳು ಇರ್ಬೋದು, ಮತ್ತು ಅಲ್ಲಿ ಆಗುವಂಥ ಬದಲಾವಣೆಗಳನ್ನಿರ್ಬೋದು, ಮತ್ತು ಪರಿಷತ್ತು ಏನು ಮಾಡಬೇಕು, ಯಾವ ದಿಕ್ಕಿನಲ್ಲಿ ಹೊರಟಿದೆ ಅನ್ನೋದು ತಮ್ಮ ವಿಚಾರಗಳ ಮೂಲಕ ಮಂಡಿಸಿದ್ದಾರೆ. ಅವ್ರಿಗೂ ನಾವು ಒಳ್ಳೆಯದಿರಬೇಕು. ಅದರಂತೆ ವಿಶೇಷವಾಗಿ ಯುವಕರು ಮತ್ತು ಯುವ ಲೇಖಕರು ಶಿಕ್ಷಕರಾದಂಥ ಶ್ರೀನಿವಾಸ್ ದೇಸಾಯಿ ಅವರು ಭಾಳ ರಚನಾತ್ಮಕ ಮಾತುಗಳನ್ನು ಆಡಿದ್ದಾರೆ. ಅದೇ ರೀತಿ ನಮ್ಮ ಹಿರಿಯರು ಮತ್ತು ಸಾಹಿತಿಗಳಾದಂಥ ಹನುಮೇಶ್ ಶೆಟ್ಟರು ಗುಮ್ಗೇರು ಅವರು ಎಷ್ಟು ವಿಚಾರ ಮತ್ತು ವೈಚಾರಿಕ ಪ್ರಜ್ಞೆಯುಳ್ಳಂಥ ವ್ಯಕ್ತಿ ಅಂತಂದರೆ ಅವರು ಸಾಹಿತ್ಯವನ್ನು ಯಾವ ರೀತಿ ನಾವು ಮೈಗೂಡಿಸ್ಕೋಬೇಕು, ಮತ್ತು ಈಗ ಉದಯೋನ್ಮುಖ ಸಾಹಿತ್ಯಗಳನ್ನು ನಾವು ಹೇಗೆ ಬೆಳಕಿ ತರಬೇಕು, ಅವ್ರಿಗೆ ವೇದಿಕೆ ಹೆಂಗೆ ಕಲಿಸ್ಬಿಡ್ಬೇಕು, ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಮತ್ತು ಎಷ್ಟೋ ಸಾಹಿತಿಗಳು ಸಾಕಷ್ಟು ಸಾಹಿತ್ಯ ಕೃಷಿ ಮಾಡಿದ್ದಾರೆ. ಅವರು ಬೆಳಕಿಗೆ ಬಂದಿಲ್ಲ. ಅಂಥವರನ್ನು ಬೆಳಕಿ ತರುವಂಥ ಕೆಲಸಗಳು ಅಧ್ಯಕ್ಷ ಸಂದರ್ಭದಲ್ಲಿ ಅವ್ರು ಮಾಡಿದ್ದಾರೆ. ಮತ್ತು ಇನ್ನೂ ಮಾಡಬೇಕು ಅಂತಂದು ಕೆಲವೊಂದು ಸಲಹೆಗಳನ್ನು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ವಿಚಾರವನ್ನು ಭಾಳ ಗಂಭೀರವಾಗಿ ಪರಿಗಣಿಸಿದ್ದೀವಿ ಸಹ. ಸಾಕಷ್ಟು ಇದ್ದಂಥ ಮತ್ತು ಜೀವಂತ ಇದ್ದಂಥ ಮತ್ತು ಈಗಾಗಲೇ ನಮ್ಮನ್ನು ಅಗಲಿದಂಥ ಸಾಹಿತಿಗಳು ಸಹ ನಮ್ಮ ಈ ವಾಹಿನಿ ಮೂಲಕ ಅವರ ವಿಚಾರಗಳನ್ನು, ಅವರ ಸಾಹಿತ್ಯ ಬೆಳವಣಿಗೆಯನ್ನು, ಸಾಹಿತ್ಯ ಕೃಷಿಯನ್ನು ನಾವು ಬೆಳಕಿ ತರುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ. ಈ ನಿಟ್ಟಿನಲ್ಲಿ ಯಾಕಂತಂದರೆ ಬರೀ ನಾವು ಈಗ ಕುಷ್ಟಗಿ ಅಂತಲ್ಲ,
ಬೇರೆ ಬೇರೆ ಕಡೆಗಳನ್ನ ನಾವು ಅವರನ್ನು ಗಮನ ಸೆಳೆಯುವಂತೆ ಮಾಡಬೇಕಾಗಿದೆ, ನಮ್ಮ ಜವಾಬ್ದಾರಿ ಕೂಡ ಹೌದು ಅಂತಂತಂದು ಹೇಳ್ತಾ ನಮ್ಮ ಅದೇ ರೀತಿ ನನ್ನ ಸ್ನೇಹಿತ ಮತ್ತು ಶಿಕ್ಷಕರಾದಂಥ ಮತ್ತು ಲೇಖಕರಾದಂಥ ನಟರಾಜ್ ಸೋನಾರ್ ಅವರು ಭಾಳ ತಮ್ಮ ವೈಚಾರಿಕ ವಿಚಾರಗಳನ್ನು ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ, ಭಾಷೆಗೆ ಸಂಬಂಧಪಟ್ಟ ಬೆಳವಣಿಗೆಗೆ ಸಂಬಂಧಪಟ್ಟಂಗೆ ವಿಚಾರಗಳನ್ನು ಮಂಡಿಸಿದರೆ ಅದನ್ನು ಸ್ವೀಕರಿಸುತ್ತೆ. ಮತ್ತು ನಮ್ಮ ಹಿರಿಯರು ಮತ್ತು ಭಾಳ ಈ ಸಮಾಜದ ಬಗ್ಗೆ ಚಿಂತನೆ ಉಳ್ಳವರು, ಸಾಹಿತಿಗಳು ಮತ್ತಂಥ ಸಾಮಾಜಿಕ ಹೋರಾಟಗಾರರು ಆದಂಥ, ಮತ್ತು ಒಂದು ಕನಿಷ್ಠ 20 ವರ್ಷಗಳ ಕಾಲ 20 ವರ್ಷಗಳ ಸುದೀರ್ಘವಾಗಿ ಅಕ್ಷರಸ್ಥರನ್ನ ಮಾಡಬೇಕಂತ ಪ್ರಯತ್ನ ಮಾಡಿದವರು ತಾಜುದ್ದೀನ್ ದಳಪತಿ ಅವರು. ಅವರ ಒಂದು ಕೈಗೊಂಡಂಥ ಕೆಲಸವನ್ನು ನಾವು ಯಾರೂ ಮರಿಬಾರ್ದು. ಆ ವ್ಯಕ್ತಿ ನೋಡೋದು ಸರಳಿದ್ರು ಸತೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅಂಥವ್ರಿಗೆ ನಮ್ಗೆ ಗೌರವ ಹುಟ್ಟಬೇಕು, ಗೌರವ ಕೊಡ್ಬೇಕನ್ನೋದು ನಾನು ಈ ವೇದಿಕೆ ಮೂಲಕ ಹೇಳ್ತಾ, ರಾತ್ರಿ ಶಾಲೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅವರು. ಅದೇ ರೀತಿ ಶಿಕ್ಷಕ ಸಂಘದ ತಾಲೂಕು ಅಧ್ಯಕ್ಷರು ಆದಂಥ ಶಿಕ್ಷಕ ಮಲ್ಲಪ್ಪ ಕುದ್ರಿ ಅವರು ಸಂಶೋಧನಾ ಮೂಲಕ ವಿಜ್ಞಾನ ಮತ್ತು ಗಣಿತದ ಮೂಲಕ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಶಿಕ್ಷಕರಾಗಿ. ಅವರು ಸಣ್ಣ ವಯಸ್ಸಿನಲ್ಲೇ ಸಂಶೋಧಕ ಪ್ರಬಂಧಗಳನ್ನು ಮಂಡಿಸಿ ರಾಜ್ಯ ಸರ್ಕಾರ ಮತ್ತು ಮೇಲಧಿಕಾರಿಗಳಿಂದ ಸಬ್ಬಾಷಿಗೆ ತೊಗೊಂಡ್ರು. ಹಿಂಗಾಗಿ ಶಿಕ್ಷಣ ಇಲಾಖೆಯ ಒಳ್ಳೆಯ ಕೆಲಸಗಳನ್ನು ಮಾಡಿ ಇವತ್ತಿಗೂ ಮಾಡ್ತಾ ಇರುವಂಥ ಮಲ್ಲಪ್ಪ ಕುದ್ರಿ ಅವರು ಸಹ ನಮ್ಮ ವೇದಿಕೆಗೆ ಬಂದು ತಮ್ಮ ಅಭಿಪ್ರಾಯ, ಮಕ್ಕಳಿಗೆ ಯಾವ ರೀತಿ ಪಾಠ ಮಾಡಬೇಕು, ಮಕ್ಕಳಲ್ಲಿ ಕನ್ನಡ ಭಾಷೆಯನ್ನು ನಾವು ಹೇಗೆ ವೃದ್ಧಿ ಮಾಡ್ಬೋದು, ಕನ್ನಡವನ್ನು ಹೇಗೆ ಉಳಿಸ್ಬೋದು, ಮಕ್ಕಳಲ್ಲಿ ಹೇಗೆ ಕನ್ನಡ ತುಂಬೋದು ಅಂತನ್ನೋ ಮಾತನ್ನು ಹೇಳಿದ್ದಾರೆ. ಅವರಿಗೂ ನಾವು ಈ ಸಂದರ್ಭದಲ್ಲಿ ನೆನೀತಾ ಅವರಿಗೆ ಅಭಿನಂದನೆಗಳು ಹೇಳ್ತಾ, ಅವರು ವಿಶೇಷವಾಗಿ ವಿಜ್ಞಾನ ಮತ್ತು ಗಣಿತದಲ್ಲಿ ವಿಶೇಷ ಪ್ರಬಂಧ ಮಂಡಿಸಿರೋದ್ರಿಂದ ಅವ್ರದ್ದೇ ಆದ ಒಂದು ವಿಶೇಷ ಒಂದು ಕಾರ್ಯಕ್ರಮಗಳನ್ನು ನಾವು ರೂಪಿಸ್ಬೇಕಂತ ಒಂದು ವಿಚಾರ ಇದೆ. ಮುಂದಿನ ಕಾಲಘಟ್ಟದಲ್ಲಿ ಆ ಪ್ರಯತ್ನ ನಾವು ಮಾಡ್ತೀವಿ ಅಂತ ಭರವಸೆ ಕೊಡ್ತಾ, ನನ್ನ ಸ್ನೇಹಿತರು ಹಾಗೂ ರೈತ ಸಂಘಟನೆಯ ಪ್ರಮುಖರಾದಂಥ ನಜೀರ್ ಸಾಬ್ ಮೂಲಿಮನಿ ಅವರು ಸಹ ರೈತರಿಗೆ ಎಷ್ಟು ಅನ್ಯಾಯ ಆಗ್ತಾಯಿದೆ, ಭಾಷೆ ಮೂಲಕವೂ ಅನ್ಯಾಯ ಆಗ್ತಾಯಿದೆ, ಬೇರೆ ಬೇರೆ ಇದ್ರ ರೀತಿಯಿಂದ ರೈತರು ತೊಂದರೆ ಒಳಪಡ್ತಾ ಇದ್ದಾರೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ರೈತ ಅಭಿವೃದ್ಧಿ ಆದ್ನಪ್ಪ ಅಂದ್ರೆ ರಾಜ್ಯ ಅಭಿವೃದ್ಧಿ ಆಗ್ತದೆ, ರಾಜ್ಯ ಅಭಿವೃದ್ಧಿ ಕನ್ನಡ ಅಭಿವೃದ್ಧಿ ಆಗೇ ಆಗ್ತೈತಿ. ರೈತ ಅಭಿವೃದ್ಧಿ ಆಗೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಅವರು ಸಲಹೆಗಳನ್ನು ನೀಡಿದ್ದಾರೆ, ಅನುದಾನ ಕೊಡುವುದರಾಯಿತು. ಜೊತೆಗೆ ಅವರಿಗೆ ಸರಳ ಕನ್ನಡ ಭಾಷೆಯಲ್ಲಿ ರಸಗೊಬ್ಬರಗಳ ನಾಮಫಲಕಗಳು ಅಳವಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರದ್ದೇ ಆದ ಅಭಿಪ್ರಾಯ ಮಂಡಿಸಿದ್ದಾರೆ. ಅದೇ ರೀತಿ ವಕೀಲರು ಮತ್ತು ಸಾಮಾಜಿಕ ಚಿಂತಕರಾದಂಥ ಶ್ರೀನಿವಾಸ್ ಚಳಗಿರಿ ಅವರು ಬಹಳ ಮೃದು ಸ್ವಭಾವ, ಮೃದು ಮಾತುಗಳಂಥ ವ್ಯಕ್ತಿತ್ವ ಶ್ರೀನಿವಾಸ್ ಚಳಗಿರಿ ಭಾಳ ಕಳೆದ 20 ನಿಮಿಷ ಅವರು ನಮ್ಮಲ್ಲಿ ಅಭಿಪ್ರಾಯ ಮಂಡಿಸಿದ್ದಾರೆ. 20 ನಿಮಿಷಗಳು ಭಾಳ ಅರ್ಥಪೂರ್ಣ ಮಾತುಗಳನ್ನು ಆಡಿದರು. ವಿಭಿನ್ನ ಕನ್ನಡ ಭಾಷೆ ಬೆಳವಣಿಗೆಗೆ ಆಂಗ್ಲನೂ ಪೂರಕ ಅನ್ನೋ ನಿಟ್ಟಿನಲ್ಲಿ ಅವ್ರು ಹೇಳಿದರು. ಕನ್ನಡ ಭಾಷೆ ಒಂದೇ ಅಲ್ಲ, ಆಂಗ್ಲ ಭಾಷೆನೂ ಕಲಿಬೇಕು. ಆದರೆ ಕನ್ನಡ ಭಾಷೆ ತಾಯಿ ಭಾಷೆ, ತಾಯಿಯನ್ನು ನಾವು ಎಷ್ಟು ಪ್ರೀತಿಸ್ತೀವಿ, ಬೇರೆ ಅಕ್ಕ ತಂಗಿಯವ್ರ ಹೆಂಗೆ ನಾವು ಪ್ರೀತಿಸ್ತೀವಿ ಹಂಗೆ ಇಂಗ್ಲೀಷನ್ನು ಪ್ರೀತಿಸೋಣ. ಆದರೆ ಕನ್ನಡ ಮಾತ್ರ ಕನ್ನಡನ ಮಾತ್ರ ನಾವು ದೂರ ಬಿಡೋದು ಬೇಡ. ಕನ್ನಡ ಬೆಳೆಸ್ತಾ, ಕನ್ನಡ ಓದ್ತಾ, ಕನ್ನಡ ಬೆಳೆಸ್ತಾ ನಾವು ಮುನ್ನಡೆಯೋ ಮಾತನ್ನು ನಮ್ಮ ಅಭಿಯಾನದಲ್ಲಿ ಮಂಡಿಸಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಆದಂಥ ಆತ್ಮೀಯರು ಆದಂಥ ಬಸವರಾಜ ಪಾಟೀಲರು ಭಾಳ ಅರ್ಥಪೂರ್ಣ ಮಾತುಗಳನ್ನ ಆಡಿದರು. ಕನ್ನಡಕ್ಕಾಗಿ ನಾವು ಎಷ್ಟೆಲ್ಲ ಹೋರಾಡಿದ್ವಿ ನೋಡಿ. ಆ ವ್ಯಕ್ತಿ ಬಸವನಗೌಡ ವ್ಯಕ್ತಿ ಅವರು ಮೂಲತಃ ಒಬ್ಬ ಇಂಜಿನಿಯರ್ ಪದವೀಧರ. ಆದರೆ ಅವರು ಇಂಜಿನಿಯರ್ ಪದವೀಧರಾಗಿ ಬೇರೆ ಬೇರೆ ಯಾವುದಾದ್ರು ಕೆಲಸ ಮಾಡ್ಬೋದಾಗಿತ್ತು, ಅವರು ನೌಕರಿ ತೊಗೊಂಡು ಹೋಗ್ಬೋದಾಗಿತ್ತು. ಆದರೆ ಅವರು ಎಂದೂ ಆ ಒಂದು ನಿಟ್ಟಿನಲ್ಲಿ, ಯಾಕಂದರೆ ವಿದ್ಯಾರ್ಥಿ ದಿಶೆಯಲ್ಲೇ ಅವ್ರನ್ನ ನಾವು ನೋಡ್ಕೊಂಡಿದ್ವಿ. ಹೋರಾಟ ಇರಬೇಕು, ಸಂಘಟನೆ ಮಾಡಬೇಕು ಅನ್ನೋ ಒಂದು ಛಲಗಳು. ಹೀಗಾಗಿ ಆ ಹೋರಾಟದಲ್ಲೇ ತಮ್ಮ ಬದುಕನ್ನು ಕಂಡುಕೊಂಡವರು. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಕನ್ನಡದ 22.5 ದಶಕದಿಂದ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲಿ ಕೆಲಸ ಮಾಡ್ತಾ ಸಾಕಷ್ಟು ಹೋರಾಟಗಳನ್ನು ರೂಪಿಸ್ತಾರೆ. ಎಷ್ಟೋ ಭ್ರಷ್ಟಾಚಾರಗಳನ್ನು ಕೆದಕಿ ಇದು ಹಾಕಿದ್ದಾರೆ. ತಮ್ಮ ಕನ್ನಡಿಗರಾದಂಥ ಅನ್ಯಾಯವನ್ನು ಬೀದಿಗಳು ಪ್ರತಿಭಟನೆ ಮಾಡುತ್ತೆ. ಅದರ ಜೊತೆ ಸಾಕಷ್ಟು ಬೇರೆ ಬೇರೆ ತಾಲೂಕು ಇರ್ಬೋದು, ಜಿಲ್ಲೆ ಇರ್ಬೋದು, ಮತ್ತು ಗ್ರಾಮೀಣ ಮಟ್ಟದಲ್ಲೂ ಸಹ ಒಂದು ಪಡೆಯನ್ನೇ ಕಟ್ಟಿ ಯುವಕರನ್ನ ಹುರಿದುಂಬಿಸಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅವರು ಸಹ ಇವತ್ತು ಹೊಸ ಒಂದು ವೈಚಾರಿಕ ಪ್ರಜ್ಞೆ ಇಟ್ಟುಕೊಂಡು ಕೃಷಿಕರಾಗಿದ್ದಾರೆ, ಪ್ರಗತಿಪರ ಕೃಷಿಕರಾಗಿದ್ದಾರೆ. ಜೊತೆಗೆ ಸಹಕಾರ ದುರ್ನಿಡರಾಗಿದ್ದಾರೆ.
ಅವರು ಸಹ ನಮ್ಮಲ್ಲಿ ನಮ್ಮ ವೇದಿಕೆಗೆ ಬಂದು ಆಗಮಿಸಿ ಆಗಮಿಸುವುದಲ್ಲದೆ ಈ ಕಾರ್ಯಕ್ರಮಗಳೇ ನೀವು ಮಾಡ್ತಕ್ಕಂಥ ಕಾರ್ಯಕ್ರಮ ಅದ್ಭುತ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀರಿ. ವಿಶೇಷವಾಗಿ ಕನ್ನಡ ಮೇಲೆ ಅಭಿಮಾನ ಇಟ್ಕೊಂಡು ದೀರ್ಘಕಾಲ ಅಂದರೆ ಒಂದು ತಿಂಗಳ ಪೂರ್ತಿ ಕಾಲ ನೀವು ಒಂದು ಅಭಿಯಾನ ಹಮ್ಮಿಕೊಂಡು ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದ್ದೀರಲ್ಲ, ಭಾಳ ಖುಷಿಯಾಗತ್ತೆ. ಯಾವಾಗಲೂ ನಿಮ್ಮ ಕಾರ್ಯಕ್ರಮ, ನಿಮ್ಮ ಕನ್ನಡ ಪರ ಕಾರ್ಯಕ್ರಮಗಳಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸದಾ ಬೆಂಬಲವಾಗಿರ್ತದೆ ಮತ್ತು ನಿಮ್ಗೆ ಸಹಕಾರ ನೀಡ್ತೀವಿ ಅನ್ನೋ ಮಾತುಗಳನ್ನು ಮಾಡಿದ್ದಾರೆ. ನಾವು ಅವ್ರಿಗೆ ನಾವು ಧನ್ಯವಾದಗಳನ್ನ ಹೇಳ್ತಾ, ಹೀಗೆ ನೀವು ಸಹಕಾರ ಧನ್ಯವಾದ ಇದು ನಮಗೆ ಬೆಂಬಲ ಇತ್ತಪ್ಪ ಅಂದರೆ ನಾವು ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಮತ್ತು ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡ್ತೀವಿ ಅಂತ ನಾವು ಇಲ್ಲಿ ಭರವಸೆಯನ್ನು ನೀಡ್ತಾ, ವಿಶೇಷವಾಗಿ ಇಷ್ಟೆಲ್ಲ ಪುರುಷರ ಮಧ್ಯೆ ಯಾರು ಮಹಿಳೆಯರಿಲ್ಲ ಅಂದಾಗ ನಾವು ಹುಡುಕಾಡಿದ್ವಿ, ಪ್ರಯತ್ನ ಮಾಡಿದ್ವಿ. ನಮಗೆ ಎಷ್ಟು ಸಾಧ್ಯ ಐತೆ ನಾವು ಪ್ರಯತ್ನ ಮಾಡಿದಾಗ ಇಬ್ಬರು ಮಹಿಳೆಯರು ಒಂದೇ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಅಭೂತಪೂರ್ವ ಕಾರ್ಯಕ್ರಮವನ್ನು ರೂಪಿಸಿ ಇವತ್ತು ಜನಮನ ಗೆದ್ದಿದ್ದಾರೆ. ಕುಷ್ಟಗಿ ಜನತೆ ಅವ್ರು ನಮ್ಮ ವೇದಿಕೆ ಬಂದು ವಿಶೇಷ ಬಹಳ ತುಂಬಾ ಖುಷಿ ನಮ್ಮ ಗಣ್ಯಮಾನ್ಯರು ಕನ್ನಡ ಜಾಗೃತಿ ಅವ್ರು ಮುಗಿಸಿದ್ನಂದ್ರ ಈ ನಮ್ಮ ಮಾನಿನಿಯರು ಕನ್ನಡ ಆರತಿ ಮಾಡಿದ್ರು ಇವರು ಅಂತ ಹೇಳಿ ಬಂದು ಭಾಳ ಚಂದಾಗಿ ಮಾತಾಡಿದ್ರು ಅವರು. ಅದು ಅಡುಗೆ ಮನೆಯಿಂದಲೇ ನಮ್ಮದು ಕನ್ನಡ ಜಾಗೃತಿ ಆಗಬೇಕು. ಯಾಕಂತಂದರೆ ಇಂಗ್ಲೀಷ್ ಬೇಕು. ಇಂಗ್ಲೀಷ್ ಹೇಗಿರ್ಬೇಕಂದ್ರೆ ಉಪ್ಪಿನಕಾಯಿ ಇದ್ದಂಗೆ ಇರಬೇಕು, ಊಟದಲ್ಲಿ ಉಪ್ಪಿನಕಾಯಿ ಹೆಂಗಿದ್ದಿರಬೇಕು, ಊಟ ಕನ್ನಡ ಭಾಷೆ ಆಗ್ಬೇಕು ಅಂತಂದು. ನೀವೇನು ಊಟ ಮಾಡ್ತಿರಲ್ಲ, ಕನ್ನಡ ಊಟ ಮಾಡುವಾಗ ಉಪ್ಪಿನಕಾಯಿನ ತಿನ್ನೋಕ್ಕಾಗಲ್ಲ. ಉಪ್ಪಿನಕಾಯಿ ತಿಂದ್ರಂದ್ರೆ ಬೇರೆ ರೀತಿ ಬೇರೆ ಬೇರೆ ಇದಕ್ಕೆ ವ್ಯತಿರಿಕ್ತ ಪರಿಣಾಮ ಬೀಳ್ತಾವೆ ಆರೋಗ್ಯದ ಮೇಲೆ. ಆ ರೀತಿ ಉಪ್ಪಿನಕಾಯಿ ತೊಗೊಳ್ಳೋಣ, ಇಂಗ್ಲೀಷ್ ಬೇಕು, ಆದರೆ ನಮಗೆ ಪೂರ್ತಿ ಬೇಕಾದ ನಮಗೆ ಕನ್ನಡದಲ್ಲೇ ನಾವು ಬದುಕು ಕಟ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಕನ್ನಡ ಭಾಷೆನೇ ಒತ್ಕೊಳ್ಳೋಣ. ಬೇರೆ ಭಾಷೆಗಳು, ಅನ್ಯ ಭಾಷೆಗಳನ್ನ ನಾವು ದೂರೋದು ಬೇಡ, ಆದರೆ ಗೌರವಿಸೋಣ. ಆದರೆ ನಮ್ಮ ತಾಯಿ ಭಾಷೆನ ಎಂದೂ ಬಿಡೋದು ಬೇಡ, ಕನ್ನಡ ಉಳಿಸಿ ಬೆಳೆಸೋಣ. ಈ ನಿಟ್ಟಿನಲ್ಲಿ ವಿಶೇಷ ಕಾರ್ಯಕ್ರಮ ಹಾಕ್ತಂತಂದು ಒಂದು ಪ್ರತಿಜ್ಞೆ ಮಾಡಿ ಅವರು ತಮ್ಮ ಇದನ್ನು ನಮ್ಮ ವೇದಿಕೆಯಲ್ಲಿ ಹಂಚಿಕೊಂಡ್ರು. ವಿಶೇಷವಾಗಿ ಪ್ರತಿ ತಿಂಗಳ ಪ್ರತಿ ಕನ್ನಡ ಶಾಲೆಗಳಿಗೆ ಹೋಗಿ ಅಲ್ಲಿ ಕುಂದುಕೊರತೆಗಳು ಏನಿದೆ, ಕನ್ನಡ ಪುಸ್ತಕಗಳು ಎಷ್ಟಿದ್ದಾವೆ ಎಲ್ಲ ನಾವು ಒಂದು ಪ್ರತಿ ತಿಂಗಳು ಒಂದು ಕಾರ್ಯಕ್ರಮ ಮಾಡ್ತೀವಿ ಅನ್ನೋ ಮತ್ತೊಂದು ಭರವಸೆ ಕೊಟ್ಟಿದ್ದಾರೆ. ಹೀಗಾಗಿ ಅವ್ರಿಗೆ ಅವ್ರ ಕಾರ್ಯಕ್ರಮಕ್ಕೆ ಶುಭಾಶಯ ಹೇಳ್ತಾ, ನಮ್ಮ ಅಭಿಯಾನದಲ್ಲಿ ಒಳ್ಳೆಯ ಮಾತುಗಳು ನಡೆದಂಥ ಶಾರದಾ ಶೆಟ್ಟರ್ ಇರ್ಬೋದು, ಹಾಗೂ ಡಾಕ್ಟರ್ ಪಾರ್ವತಿ ಲೋಟಿಯವರು ವೈದ್ಯರಾದಂಥ ಪಾರ್ವತಿ ಅವ್ರು ನೋಡಿ ಎಂಥ ವಿಶೇಷ ಅಂತಂದರೆ, ಅವರು ತಮ್ಮ ವೈದ್ಯಕೀಯ ಪದವಿಯನ್ನು ಕನ್ನಡದಲ್ಲೇ ಬರೆದು ಉತ್ತೀರ್ಣರಾಗಿ ಕನ್ನಡದ ಅಭಿಯಾನದಲ್ಲಿ ತಮ್ಮ ಖುಷಿಯನ್ನು ಭಾಳ ಹಂಚಿಕೊಟ್ರು. ಯಾಕೆ ಅವ್ರ ತಂದೆಯವರು IAS ಆಫೀಸರ್. ಆದರೂ ಸತೆ ಅವ್ರು ಭಾಳ ಕಷ್ಟಪಟ್ಟು ಕನ್ನಡದಲ್ಲೇ ಬರೋದು, ಕನ್ನಡ ಪದವಿ ವೈದ್ಯಕೀಯ ಪದವಿ ಮುಗಿಸಿ ಇವತ್ತು ವೈದ್ಯರಾಗಿದ್ದಾರೆ. ಒಳ್ಳೆ ಹೆಸರನ್ನು ಗಳಿಸ್ಕೊಟ್ಟಿದ್ದಾರೆ ಮತ್ತು ಒಳ್ಳೆಯ ವಿಚಾರಗಳು ಇಟ್ಟಿದ್ದಾರೆ. ಬರೀ ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮ ಮೀಸಲಿಡದ ಸಾಮಾಜಿಕ ಚಿಂತನೆಗಳಲ್ಲೂ ಕೆಲಸ ಮಾಡಿದ್ದಾರೆ. ವಿಭಿನ್ನ ಕಾರ್ಯಕ್ರಮ ಮೂಲಕ ಅವರು ಗಮನ ಸೆಳೆದಿದ್ದಾರೆ. ಸಾಂಸ್ಕೃತಿಕ ಚಟುವಟಿಕೆ ಮೂಲಕ ಮಹಿಳೆಯರನ್ನು ಮುಖ್ಯ ವಾಹಿನಿ ಎತ್ತರುವ ಕೆಲಸ ಈ ಇಬ್ಬರು ಮಹಿಳೆಯರು ಮಾಡಿದ್ದಾರೆ. ಒಳ್ಳೆ ಕಾರ್ಯ. ಅದರಲ್ಲಿ ವಿಶೇಷವಾಗಿ ನಾನು ಶಿಕ್ಷಕ ಮತ್ತು ವೈಚಾರಿಕ ಚಿಂತಕ ಶರಣಪ್ಪ ತೆಮ್ಮಿನವರನ್ನು ನಾನು ಇವತ್ತಿನಾಗೆ ಹೆಚ್ಚಾಗಿ ನಾವು ಅವ್ರಿಗೆ ಗೌರವ ಕೊಡ್ಬೇಕನ್ನೋ ಒಂದು ಆಸೆ ಐತೆ. ಯಾಕಂತಂದರೆ ಅವರು ದೀರ್ಘಕಾಲ ಸುಮಾರು 40 ನಿಮಿಷಗಳ ಕಾಲ ಅವರು ತಮ್ಮ ಅಭಿಪ್ರಾಯ ಮಂಡಿಸುವ ಅಭಿಪ್ರಾಯ ಹೆಂಗಿತ್ತು ಅಂತಂದರೆ, ನಾವು ಪುಸ್ತಕ ಓದ್ದಂಗಿತ್ತು. ಪ್ರತಿಯೊಂದು ಪಾಯಿಂಟ್ ಕನ್ನಡ ಏಕೀಕರಣಕ್ಕಾಗಿ ಮಹನೀಯರು ಯಾವ ರೀತಿ ಏಕೀಕರಣಕ್ಕೆ ಹೋರಾಟ ಮಾಡಿದ್ರು, ಮತ್ತೆ ಕನ್ನಡ ಹೇಗೆ ಬಂತು, ಕನ್ನಡ ಹೇಗೆ ಬೆಳೀತು, ಅದರದ್ದು ಇತಿಹಾಸ ಏನು, ಬಹಳ ಅಚ್ಚುಕಟ್ಟೆ ಈ ಪರಿಸ್ಥಿತಿ ಹೇಗಿದೆ, ಕನ್ನಡ ಉಳಿಯುತ್ತೆ ಅಂತಂದ್ರೆ ಕನ್ನಡ ಉಳಿಯುತ್ತೆ ಅಂತಂತಂದು ಅವರು ಬಲವಾಗಿ ಮಂಡಿಸಿದರು. ಮತ್ತು ಕನ್ನಡಕ್ಕೆ ನಾವು ಹೆಚ್ಚಾಗಿ ಪೆಟ್ಟು ಕೊಟ್ಟವರು ಹೊರಗಿನವರಲ್ಲ, ನಾವೇ ಪೆಟ್ಟು ಕೊಟ್ಟಿದ್ದೀವಿ ಅನ್ನೋ ಮಾತನ್ನು ಸಹ ಅವರು ಮಂಡಿಸಿದರು ತಮ್ಮ ಅಭಿಪ್ರಾಯ. ಅದು ಸತ್ಯನೇ ಇದೆ. ಯಾಕಂತಂದರೆ ನಾವು ಕನ್ನಡ ಮಾತನಾಡುವವರೇ ನಾವು ಹೆಚ್ಚು ಆಂಗ್ಲ ಪದ ಬೇರೆ ಬೇರೆ ಭಾಷೆಗಳಿಗೆ ನಾವು ಹೆಚ್ಚು ಒತ್ತು ಕೊಟ್ಟಾಗ ಕನ್ನಡವಾಗಿ ಅದು ಮುಂದೆ ನಾವು ಈಗ ಯಾವುದೋ ಒಂದು ಸಮೀಕ್ಷೆ ಹೇಳುವಂತೆ 70 ಭಾಷೆಗಳು ಅಳಿವಿನಲ್ಲಿಂಚಿವೆ, ಅದರಲ್ಲಿ ಕನ್ನಡವೂ ಇದೆ ಅಂತ ಅಂದು ಹೇಳ್ತಾರೆ. ಆದರೆ ಅದು ಎಂದೂ ಅಳಿಯೋದಿಲ್ಲ, ಭಾಷೆ ಅಳಿಯೋದಿಲ್ಲ, ನಮ್ಮ ಕನ್ನಡ ಭಾಷೆ. ಯಾಕಂದರೆ ಅಷ್ಟು ಪ್ರಾಚೀನವಾದ ಈ ನಾಡಿನ ಈ ಜಾಗತಿಕ ಇದರೊಳಗೆ ಅತೀ ಪ್ರಾಚೀನವಾದ ಭಾಷೆ ಯಾವುದಂದರೆ ಪ್ರಮುಖ 3 ಭಾಷೆಗಳಲ್ಲಿ ಕನ್ನಡವು ಇದು ಒಂದು. ಹೀಗಾಗಿ ಕನ್ನಡ ಭಾಷೆಗೆ ಎಂದೂ ಕುಂದು ಬರೋದಿಲ್ಲ. ಪ್ರಪಂಚದ ಲಿಪಿಗಳ ರಾಣಿ ಅಂತಂದು ತಿಳಿಸ್ಕೊಂಡಿದ್ದು ನಮ್ಮ ಕನ್ನಡ. ಇನ್ನೊಬ್ಬ ಭಾವೆಯವರು ಹೇಳ್ತಾರೆ ಅದನ್ನು ಕನ್ನಡದ ಲಿಪಿಗಳ ರಾಣಿ ಅಂತ ಹೇಳ್ತಾರೆ. ಹೀಗಾಗಿ ಆ ಭಾಷೆ ಹೆಂಗಿದೆ ಅಂತಂದರೆ, ನಾನು ಬೆಳಗಾವದಲ್ಲಿ ಓದುವಾಗ ಕನ್ನಡದ ಬಗ್ಗೆ ಇಷ್ಟು ಕಿಚ್ಚು ಬರ್ತಿತ್ತು, ಕನ್ನಡದ ಬಗ್ಗೆ ಹೋರಾಡಬೇಕು ಮಾಡಬೇಕು ಅನ್ನೋದು ಬಹಳ ಬರ್ತಿತ್ತು. ಯಾಕಂದರೆ ಪ್ರತಿಯೊಂದು ನಾವು ಎಲ್ಲರ ಒಂದು ಅಂಗಡಿಗೆ ಹೋತಂತಂದ್ರೆ ಏನಾದ್ರು ಕೇಳಿದ್ರಂದ್ರೆ ಕಾಯಿ ಪೈ ಜೊತೆ ಮಲ್ಲ ಅಂತ
ಕನ್ನಡ ನಾಳೆ ನೆಲದಲ್ಲಿ ಅವರು ಇದ್ರು ಸಹ ಮರಾಠಿಗರು ಎಷ್ಟು ಪ್ರಭಾವವಾಗಿ ಬೀರಿದ್ರು. ಯಾಕಂದ್ರೆ ನಾನು ಪೆಟ್ಟು ತಿಂದ ಹೋದಿನಿ, ಅಲ್ಲಿ ಭಾಷಾ ಪೆಟ್ಟು ತಿಂದ ಹೋದಿನಿ, ಆ ಭಾಷಿಕರಂದು ಪೆಟ್ಟು ತಿಂದ ಹೋದಿನಿ. ಆ ಅನುಭವ ನನಗಿದೆ ಅದು. ಹೀಗಾಗಿ ಕನ್ನಡಕ್ಕೆ ಭಾಷೆ ಎಂದೂ ಇಲ್ಲ. ನಾನು ಅಲ್ಲಿ ಶನಿವಾರ ಕೂಟ ಅಂತಂದು ಒಂದು ಪ್ರದೇಶ ಬರ್ತದೆ. ಆ ಶನಿವಾರ ಕೂಟದಾಗ ನಾನು ಕೆಲವೊಂದು ಕನ್ನಡದ ಗೆಳೆಯರು ಸೇರಿ ಒಂದು ಸಂಘಟನೆ ಮಾಡಿ ಅಲ್ಲಿ ನಮ್ಮ ಕನ್ನಡ ಉಳಿಬೇಕು ಅನ್ನೋದಕ್ಕೆ ಸಾಕಷ್ಟು ನಾನು ಇಂಜಿನಿಯರಿಂಗ್ ಓದುವಾಗ ನಾನು ಅದನ್ನು ಪ್ರಯತ್ನ ಮಾಡಿದ್ವಿ. ಅದನ್ನು ನೆನೆಸ್ಕೊಳ್ತಾ ಇವತ್ತು ಶರಣಪ್ಪ ತೆಮ್ನಾಳವರು ಭಾಳ ಮಹಾಜನ ವರದಿ ಏನು ಹೇಳಿತು, ಮಹಾಜನ ವರದಿ ಪ್ರಕಾರ ಏನು ಆಗಬೇಕಾಗಿತ್ತು, ಅಲ್ಲಿ ಕನ್ನಡಿಗರಿಗೆ ಏನು ಸಮಸ್ಯೆ ಆಯಿತು, ಮತ್ತು ಈಗ ಪ್ರಸ್ತುತ ಗಡಿ ನಾಡಿನಲ್ಲಿರ್ತಕ್ಕಂಥ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಕನ್ನಡಿಗರಿರ್ಬೋದು, ಈ ಕಡೆ ಈ ಭಾಗದ ರಾಜ್ಯದ ಗಡಿ ಪ್ರದೇಶದ ಕನ್ನಡಿಗರಿರ್ಬೋದು, ಎಷ್ಟು ತೊಂದರೆ ಒಳಪಡ್ತಾರ ಮತ್ತು ಎಷ್ಟು ಸಮಸ್ಯೆ ಎದುರಿಸ್ತಾರ. ಅದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಭಾಳ ಅವ್ರ ಮಾತುಗಳು ಕಳಿಸುವಾಗ ನಮಗೆ ಭಾಳ ರೊಚ್ಚಿಗೆ ಬರ್ತಿತ್ತು, ಮನಸ್ಸು ನಮ್ಮದು ರೊಚ್ಚಿಗೆ ಕಾರಣ ಆಗ್ತಿತ್ತು. ಯಾಕಂತಂದರೆ ಅಷ್ಟು ಕನ್ನಡಿಗರ ಮೇಲೆ ದಬ್ಬಾಳಿಕೆ, ಆಕ್ರೋಶ, ಪೆಟ್ಟು, ಬೇರೆ ಬೇರೆ ರೀತಿಯಿಂದ ಪೆಟ್ಟುಗಳು ಬರ್ತಿತ್ತು. ಇವತ್ತಿಗೂ ಸಹ ಇದೆ. ಆದರೆ ಕೊನೆಯದಾಗಿ ಲೇಖಕರು ಸಹಕಾರಿ ಧುರೀಣರಾದಂಥ ನಮ್ಮ ಹಿರಿಯರು ಶೇಖರಗೌಡ ಮಾಲಿಪಾಟ್ರು ಅವರು ಸಹ ನಮ್ಮ ಕನ್ನಡ ಜಾಗೃತಿ, ಕನ್ನಡ ಆರತಿ, ಕನ್ನಡ ಜಾಗೃತಿ ಕಾರ್ಯಕ್ರಮಕ್ಕೆ ಆಗಮಿಸಿ ಭಾಳ ಉಪಯುಕ್ತ ಸಲಹೆಗಳನ್ನು ನೀಡಿದ್ದಾರೆ. ಕನ್ನಡ ಭಾಷೆ, ಜಲ ಮತ್ತು ನೆಲದ ಬಗ್ಗೆ ಏನು ಮಾಡ್ಬೋದು, ಸರ್ಕಾರ ಏನು ಮಾಡಬೇಕು, ನಾವು ಕನ್ನಡಿಗರಾಗಿ ನಾವು ಏನು ಮಾಡಬೇಕು ಅನ್ನೋದು ಭಾಳ ವೈಚಾರಿಕಪೂರ್ಣವಾಗಿ ಮಾತನಾಡಿದ್ದಾರೆ. ಅದು ವಿಶೇಷವಾಗಿ ಅವರು ಹೇಳಿದ್ದು ಈ ನಮ್ಮ ಪ್ರಪಂಚದಲ್ಲಿ ಅಳಿವಿನಂಚಿನಲ್ಲಿರುವ 70 ಭಾಷೆಗಳಲ್ಲಿ ಕನ್ನಡವೂ ಒಂದು ಇದೆ ಅನ್ನೋದನ್ನ ಅಲ್ಲಗಳೆದರು ಅವರು. ಇದು ನಶಿಸುವಂಗಿಲ್ಲ, ನಶಿಸುವ ಭಾಷೆ ಅಲ್ಲ ಇದು ಅನ್ನೋದು ಕುರಿತು ಸತ್ಯ ಇದೆ. ಯಾಕಂದರೆ ನಮ್ಮ ಭಾಷೆ ಬೇರು ಭಾಳ ಹಳೆಯದಾದು ಮತ್ತು ದೊಡ್ಡದಿದೆ. ಯಾಕಂತಂದರೆ ಜನಪದ ಸಾಹಿತ್ಯ, ವಚನ ಸಾಹಿತ್ಯ ಏನಿದೆಯಲ್ಲ, ನಮ್ಮ ಭಾಷೆಗೆ ದೊಡ್ಡ ಶಕ್ತಿ ಅವು ಎರಡು. ದಾಸ ಸಾಹಿತ್ಯ ಇರ್ಬೋದು, ಜನಪದ ಸಾಹಿತ್ಯ ಇರ್ಬೋದು, ಮತ್ತು ಶರಣ ಸಾಹಿತ್ಯ ಇರ್ಬೋದು, ಬೇರೆ ಬೇರೆ ಇದು, ಮತ್ತು ಹಳೆಗನ್ನಡ ಇರ್ಬೋದು. ಬಹಳ ವಿಶಿಷ್ಟಪೂರ್ಣ ಮತ್ತು ಬಹಳ ಇತಿಹಾಸ ಪರಂಪರೆ ಉಳ್ಳುವಂಥ ಸಾಂಸ್ಕೃತಿಕ ಮತ್ತು ಶಾಸ್ತ್ರೀಯ ಭಾಷೆಗೆ ಒಂದಂತ ನಮ್ಮ ಕನ್ನಡ ಅಳೆಯಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಎಲ್ಲ ಭಾಷೆಗಳಲ್ಲೂ ಅಳಿದು ಸ್ವಲ್ಪ ನಶಿಸಿ ಹೋದ್ರೂ ಸತೆ ಕೆಲವು ಭಾಷೆ ಉಳಿತಾವ ಅಂತಂದ್ರೆ ಅದರಲ್ಲಿ ಕನ್ನಡವೂ ಒಂದಾಗಿರ್ತಂದು ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕಂತಂದರೆ ಅಷ್ಟು ಪುರಾತನ ಭಾಷೆಗಳಲ್ಲಿ ಒಂದಾದ ಭಾಷೆ ನಮ್ಮ ಚಲುವಾದ ಕನ್ನಡ, ಕಸ್ತೂರಿ ಕನ್ನಡ. ಈ ಕನ್ನಡದ ಭಾಷೆ ಬಗ್ಗೆ ಭಾಳ ಅರ್ಥಪೂರ್ಣ ಮಾತುಗಳನ್ನು ಆಡಿದ್ದಾರೆ ಶೇಖರಗೌಡ ಮಾಲಿಪಾಟ್ರು. ಹಾಗೂ ಸಹ ಅವರು ಸಹಕಾರಿ ಧುರೀಣರು, ರೈತ ಸಂಪರ್ಕ ಇದ್ದಂಥ ವ್ಯಕ್ತಿ, ಮತ್ತು ಸಾಹಿತಿಗಳ ಸಂಪರ್ಕ ಇದ್ದಂಥ ವ್ಯಕ್ತಿ, ಜನಸಾಮಾನ್ಯರ ಸಂಪರ್ಕ ಇದ್ದಂಥ ವ್ಯಕ್ತಿ. ಅವರು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಕಷ್ಟದಿಂದ ಬೆಳೆದವರು. ಸಾಕಷ್ಟು ಯುವ ಒಂದು ವಯಸ್ಸಿನಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿಕೊಂಡರು. ತಮ್ಮ ಗ್ರಾಮವನ್ನು ಇಡೀ ನಾಡೇ ಹೊರಳಿ ನೋಡುವಂಥ ಕೆಲಸ ಮಾಡಿದವರು ಶೇಖರಗೌಡ ಮಾಲಿಪಾಟ್ರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದ್ರೆ ಸಾಕಷ್ಟು ಕೆಲಸ ಮಾಡಿದ್ದಾರೆ, ದೇಶ ವಿದೇಶಗಳನ್ನ ತಿರುಗಾಡಿದರು. ಅಲ್ಲಿನ ಕೃಷಿ ಹೆಂಗಿರ್ಬೋದು, ಅಲ್ಲಿನ ರೈತರು ಹೇಗಿದ್ದಾರೆ ಅದನ್ನ ಭಾಳ ಅಚ್ಚುಕಟ್ಟಾಗಿ ತಮ್ಮ ಅಕ್ಷರ ರೂಪವನ್ನು ಕೊಟ್ಟಿದ್ದಾರೆ. ತಮ್ಮ ಅನುಭವಕ್ಕೆ ಅಕ್ಷರ ರೂಪ ಕೊಟ್ಟು ಪುಸ್ತಕಗಳನ್ನು ಪ್ರಕಟ ಮಾಡಿದ್ದಾರೆ, ಪ್ರವಾಸ ಕಥನ ಮಾಡಿದ್ದಾರೆ. ಮತ್ತು ಸಾಹಿತ್ಯವೂ ಅವರು ಬರೆದಂಥ ನಮ್ಮ ಜಿಲ್ಲೆಯ ಪ್ರಥಮ ಇನ್ನೊಂದು ವಿಶೇಷ ಏನಂದ್ರೆ ಕುಷ್ಟಗಿ ತಾಲೂಕಿನಲ್ಲಿ ಪ್ರಥಮ ಕಾದಂಬರಿಕಾರ ಅಂದ್ರೆ ಮೊದಲ ಕಾದಂಬರಿ ರಚನೆ ತ್ರಿಶಂಕು ಕಾದಂಬರಿ ಅಂತ ಬರೆದಿದ್ದಾರೆ. ಮತ್ತು ಅವರು ವಿಚಾರ ಅಂತ ಹೇಗಂತಂದ್ರೆ ನಾವು ಬೆಳಿಬೇಕು, ನಮ್ಮೂರು ಬೆಳಿಬೇಕು ಅಂದರೆ ಎಂದಿಗೂ ಅದು ಪ್ರತಿಯೊಬ್ಬ ನಾಯಕತ್ವ ಬೆಳೆಸಿದಂಥ ವ್ಯಕ್ತಿಯ ಧ್ಯೇಯ ಆಗಿರಬೇಕು. ನಾನು ಬೆಳಿಬೇಕು, ನಮ್ಮವರು ಬೆಳಿಬೇಕು. ಆ ನಿಟ್ಟಿನೊಳಗೆ ಅವರು ಕೆಲಸ ಮಾಡಾಕತ್ತಾರ. ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಅವರು ಇದ್ದ ಸಂದರ್ಭದೊಳಗ ಸಾಹಿತ್ಯವನ್ನ ಕಾರ್ಯಕ್ರಮಗಳನ್ನ ಗ್ರಾಮೀಣ ಮಟ್ಟದವರೆಗೆ ಹೌದು ಭಾಳ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ.
ಕೆಲವು ಬೇರೆ ಬೇರೆ ಸಾಹಿತ್ಯ ರಚನೆಯಲ್ಲಿ ಸದ್ದಿಲ್ಲದೆ ಅದು ಹೇಳೋದು ಹೇಳ್ತಾರಲ್ಲ, ಎಲೆಮರೆಕಾಯಿ ಅಂತೆ ಇದ್ದಂಥ ವ್ಯಕ್ತಿತ್ವ ಇದ್ದಂಥ ಸಾಹಿತಿಗಳನ್ನು ಅವ್ರು ಬೆಳಕಿಗೆ ತಂದವರು, ಮತ್ತು ಅವ್ರ ಪುಸ್ತಕಗಳನ್ನು ಪ್ರಕಟಣೆ ಮಾಡಿದರು. ಅಂಥ ಸಾಹಿತಿಗಳು ಈಗ ಬಹಳ ಜನ ಇದ್ದಾರೆ. ಪಕ್ಕದಲ್ಲಿ ಕೂರ್ತಕ್ಕಂಥ ನಮ್ಮ ಸಂಗಮೇಶ್ ಮುಷಿಗಳು ಒಳ್ಳೆಯ ಸಾಹಿತಿ, ಸಾಕಷ್ಟು ಕವಿತೆಗಳನ್ನು ಬರೆದಿದ್ದಾರೆ ಅವರು. ಆದರೆ ಅವ್ರ ಕವಿತೆ ಇವರಿಗೂ ಪ್ರಕಟವಾಗಿಲ್ಲ, ಬರೆದು ಮುಚ್ಚಿಟ್ಟಿದ್ದಾರೆ. ಅದನ್ನ ದಾಖಲೆ ಆಗ್ಬೇಕಲ್ಲ. ಇಂಥ ವ್ಯಕ್ತಿ ಇರ್ತಕ್ಕಂಥ ಯುವ ಸಾಹಿತಿಗಳನ್ನು, ಕವಿಗಳನ್ನು ನಾವು ಸಾಹಿತ್ಯ ಪರಿಷತ್ ಹಾಗೂ ಗಮನಕ್ಕೆ ಬೆಳಕಿ ತೊಗೊಂಬರ್ಬೇಕಂತ ಆಶಿಸುತ್ತಾ, ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮತ್ತು ವಿಚಾರಗಳನ್ನು ಶೇಖರಗೌಡ ಮಾಲಿಪಟ್ರು ಮಾತಾಡಿದ್ದಾರೆ. ಈ ನಿಟ್ಟು ಒಟ್ಟಾರೆ ಈ 30 ಗಣ್ಯರು ನಮ್ಮ ಜೊತೆಗೆ ಅವರು ಇನ್ನೊಂದು ಹೇಳಿದ್ದು, ಸರೋಜಿನಿ ಮಹೇಶಿ ವರದಿ ಜಾರಿಯಾದಾಗ ಮಾತ್ರ ಈ ಕನ್ನಡ ಭಾಷೆ ಅನ್ನದ ಭಾಷೆ ಆಗಲು ಸಾಧ್ಯ, ಕನ್ನಡಿಗರಿಗೆ ಹೆಚ್ಚು ಹುದ್ದೆಗಳು ಸಿಗಲು ಸಾಧ್ಯ ಎಂಬ ನಿಟ್ಟಿನಲ್ಲಿ ಅವರು ಸರ್ಕಾರಕ್ಕೆ ತಮ್ಮದೇ ಮನವಿ ಮಾಡಿದ್ದಾರೆ. ನಮ್ಮ ವೇದಿಕೆಯ ಮೂಲಕ ಜನಪ್ರತಿನಿಧಿಗಳು ಇದಕ್ಕೆ ಇಚ್ಛಾಶಕ್ತಿ ವಹಿಸಿ ಈ ಸರೋಜಿನಿ ಮಹೇಶಿ ವರದಿ ಜಾರಿ ಮಾಡಬೇಕು ಅಂತಂದು ಒತ್ತಾಯಿಸಿದ್ದಾರೆ. ಒಟ್ಟಾರೆ 30 ಗಣ್ಯರು ನಮ್ಮ ಅಭಿಯಾನದಲ್ಲಿ ಪಾಲ್ಗೊಂಡು ಸಾಕಷ್ಟು ವಿಚಾರಗಳನ್ನು ಮಂಡಿಸಿದ್ದಾರೆ. ವಿಶೇಷವಾಗಿ ಈಗ ಅನ್ನದ ಭಾಷೆ ಅಂತ, ಅನ್ನದ ಭಾಷೆ ಆಗಬೇಕನ್ನೋರು ಕೆಲವು ಕೂಗಿದ್ರೆ, ಅನ್ನದ ಭಾಷೆಯಾಗಿ ರೂಪುಗೊಳ್ಳಬೇಕು ಇನ್ನೂ ಅನ್ನೋದು ಒಂದು ಇದೆ. ಅನ್ನದ ಭಾಷೆ ಬೇಕಾಗಿಲ್ಲ, ನಮ್ಮಲ್ಲಿ ಜ್ಞಾನ ಬೇಕು ಅಂತ ಹೇಳ್ತಾರೆ. ಕನ್ನಡ ಜ್ಞಾನ ಇರಬೇಕು. ಅದು ಕನ್ನಡ ಜ್ಞಾನ ಇದ್ದವರು ಅನ್ನದ ಭಾಷೆ ಇದು ನೌಕರಿ ಉದ್ಯೋಗ ತೆಗಿಬೇಕು ಅನ್ನೋದು ಒಂದು ಅಭಿಪ್ರಾಯ ಏನಿದೆಯಲ್ಲ, ಅದು ಆಗಬೇಕು. ಯಾಕಂತಂದರೆ ಇವತ್ತು ನಮ್ಮ ಪಾಲಕರಲ್ಲಿ, ನಮ್ಮ ಊರಲ್ಲಿ ಏನು ಮಕ್ಕಳಲ್ಲಿ ಹೇಗಿದೆ ಅಂತಂದರೆ, ನಾನು ಇಂಗ್ಲೀಷ್ ಕಲಿತ್ರೆ ಸಾಕು, ನಾನು ದೊಡ್ಡ ನೌಕರಿ ಸಿಗುತ್ತೆ ಅಂತದ್ದು. ಈಗ ಹಾಗಿಲ್ಲ. ಭಾಷೆ, ಕನ್ನಡ ಭಾಷೆ ಸಿಕ್ಕರೂ ಉದ್ಯೋಗ ಸಿಗುತ್ತೆ ಅನ್ನೋ ಭರವಸೆ ಸರ್ಕಾರ ಭರವಸೆ ನೀಡ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಭಾಷೆ ಜೊತೆಗೆ ಇತರ ಭಾಷೆಗಳನ್ನು ನಾವು ಬೈಗೂಡಿಸ್ಬೇಕು. ಸಂಪರ್ಕ ಸಾಧಿಸ್ಲಿಕ್ಕೆ ಕನ್ನಡ ಒಂದೇ ಸಾಲದು. ಕನ್ನಡ ಮಾತೃಭಾಷೆ ಆಗಿದ್ದರೆ ಹೊರಗಿನ ಪ್ರಪಂಚಕ್ಕೆ ಸಂಪರ್ಕ ಸಾಧಿಸ್ಲಿಕ್ಕೆ ಮತ್ತು ಬೇರೆ ಬೇರೆ ರೀತಿಯಿಂದ ನಾವು ತಿಳ್ಕೊಳ್ಳೋಕ್ಕೆ, ಜ್ಞಾನವನ್ನು ಪಡಲಿಕ್ಕೆ, ಸಂಪರ್ಕ ಸಾಧನೆಗಾಗಿ ನಾವು ಆಂಗ್ಲ ಭಾಷೆಯನ್ನು ಬಳಸೋಣ ಮತ್ತು ಬೇರೆ ಬೇರೆ ಭಾಷೆಗಳನ್ನು ಬೆಳೆಸೋಣ ಮತ್ತು ಪ್ರೀತಿಸೋಣ, ಗೌರವಿಸೋಣ, ವ್ಯಕ್ತಿತ್ವಗಳನ್ನು ಗೌರವಿಸೋಣ. ಆದರೆ ಕನ್ನಡ ಭಾಷೆಯನ್ನು ನಾವು ಉಳಿಸ್ಕೊಳ್ಳಬೇಕು, ಕಲಿಬೇಕು, ಜ್ಞಾನ ಪಡೆಯಬೇಕು. ಯಾಕಂತಂದರೆ ಈಗಿನ ತಾಂತ್ರಿಕ ಯುಗದಲ್ಲಿ, ಮುಂದುವರೆದ ತಾಂತ್ರಿಕ ಯುಗದಲ್ಲಿ ಭಾಷೆಗೆ ಸಾಕಷ್ಟು ಸುಧಾರಣೆಗಾಗಿ ಸಾಕಷ್ಟು ತಂತ್ರಜ್ಞಾನಗಳು ಮತ್ತು ಬೇರೆ ಬೇರೆ ರೀತಿಯ ಒಂದು ವಿನ್ಯಾಸ ರೂಪಕ್ಕಂಥ ಏನು ಕಂಪ್ಯೂಟರ್ ಜ್ಞಾನ ಸಹ ಈಗ ಲಭ್ಯವಿದೆ. ಹೀಗಾಗಿ ಯಾವ ಭಾಷೆಗೂ ಇದಿಲ್ಲ. ಸ್ವಲ್ಪ ಬೆಳವಣಿಗೆಯಲ್ಲಿ ಸ್ವಲ್ಪ ನಿಧಾನಗತಿ ಇರ್ಬೋದು. ಆದರೆ ಮುಂದೊಂದು ದಿನ ನಮ್ಮ ಮಾತೃಭಾಷೆ ಹಿಡ್ಕೊಂಡು ಬೇರೆ ಬೇರೆ ಭಾಷೆಗಳಿಗೂ ಸಹ ಒಳ್ಳೆ ಇದೆ. ಏನು ಅಂದರೆ ಭವಿಷ್ಯ ಇದೆ. ಆ ನಿಟ್ಟಿನಾಗಿ ನಮ್ಮ ರಾಜ್ಯದಲ್ಲಿ ಸುಮಾರು 6.5 ಕೋಟಿ ಜನ ಕನ್ನಡನೇ ಬಳಕೆಯಲ್ಲಿರೋದು. ಅದು ಅಳಿವಿನಂಚಿನಲ್ಲಿ ಇಲ್ಲ ಅನ್ನೋದಕ್ಕೆ ಇನ್ನೂ ಹಲವಾರು ಮಹನೀಯರು ತಮ್ಮ ಅಭಿಪ್ರಾಯದಲ್ಲಿ ತಿಳಿಸಿದ್ದಾರೆ. ಜೊತೆಗೆ ಕನ್ನಡ ಮಕ್ಕಳಲ್ಲಿ ಬೇರೂರಬೇಕು. ಮಕ್ಕಳಲ್ಲಿ ಬೇರೂರಬೇಕನ್ನಂದ್ರೆ ಶಾಲಾ ಹಂತದಲ್ಲಿ ಅದನ್ನ ಬೀಜ ಹಾಕಿದಾಗ ಮಾತ್ರ ಮೊಳಕೆ ಒಡೆದು ಅದು ಆಲದ ಮರ ಆಗಲು ಸಾಧ್ಯ. ಹಾಗಾಗಿ ಕನಿಷ್ಠ 7ನೇ ತರಗತಿವರೆಗೂ ಕಡ್ಡಾಯ ಕನ್ನಡ ಶಿಕ್ಷಣ ಇರಲಿ ಅನ್ನೋ ಅಭಿಪ್ರಾಯನೂ ಮಂಡಿಸಿದ್ದಾರೆ. ಸರ್ಕಾರ ಆ ನಿಟ್ಟಿನಲ್ಲೂ ಗಮನ ಹರಿಸಲಿ ಅನ್ನೋದು ನಮ್ಮ ವೇದಿಕೆ ಆಶೆ. ಒಟ್ಟಾರೆಯಾಗಿ ನಾವು ಅಭಿಯಾನ ಯಶಸ್ವಿಯಾಗಿ ಮುಗಿಸಿದ್ದೀವಿ ಅಂತ ಹೇಳ್ತಾ, ನಮ್ಮ BG+ ಪಕ್ಕಾ ಸುದ್ದಿ ಕನ್ನಡ ವಾಹಿನಿ ನಾವು ಒಂದು ಭರವಸೆ ನೀಡುತ್ತೀವಿ. ಎಷ್ಟು ಸಾಧ್ಯ ಇದೆ ನಮ್ಮ ವಾಹಿನಿ ಮೂಲಕ ಈ ಥರ ಈಗ ಯಶಸ್ವಿ ಆಗಿ ಮುಗಿಸಿದಂಥ ಈ ಅಭಿಯಾನ ಇರ್ಬೋದು, ಜಾಗೃತಿ ಅಭಿಯಾನ ಸೇರಿದಂತೆ ಬೇರೆ ಬೇರೆ ವಿಭಿನ್ನ ಕಾರ್ಯಕ್ರಮವನ್ನು ನಾವು ಪ್ರಸಾರ ಮಾಡ್ತೀವಿ, ಪ್ರಕಟಣೆ ಮಾಡ್ತೀವಿ. ಅದನ್ನು ನಾವು ಸ್ವೀಕರಿಸಿ ನಮಗೆ ಸಹಕಾರ ನೀಡಿ ಮುಂದೆ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಗೆ ಹುರಿದುಂಬಿಸ್ಬೇಕು, ಬೆಂಬಲಿಸ್ಬೇಕಂತ ಹೇಳಿ ನಮ್ಮ ಅಭಿಯಾನಕ್ಕೆ ವಿರಾಮ ಕೊಡೋಣ. ಯಾಕಂತಂದರೆ ಈಗಾಗಲೇ ನಾವು ಸಾಕಷ್ಟು ವಿಚಾರಗಳನ್ನು ಇಲ್ಲಿ
ಹಂಚ್ಕೊಂಡಿದ್ದೀವಿ. ಒಟ್ಟಾರೆ ನಮ್ಮ ಭಾಷೆ ಉಳಿಬೇಕು. ಭಾಷೆ ಉಳಿದ್ರಂದರೆ ನಾವು ಉಳಿದಾಗೆ. ನಾಡು ಉಳಿಬೇಕು. ನಾಡು ಉಳಿದಂದರೆ ನಮ್ಮ ಜೀವನ ಉಳಿದಾಗೆ. ಹೀಗೆ ಒಟ್ಟಾರೆಯಾಗಿ ಈ ನಮ್ಮ ಭಾಷೆ, ಕನ್ನಡ ಭಾಷೆ, ನೆಲ, ಜಲ ಮತ್ತು ಸಂಸ್ಕೃತಿ ಉಳಿಯುವ ನಿಟ್ಟಿನಲ್ಲಿ ಕೇವಲ ಮಾತಿನಲ್ಲೇ ಆಗದೆ, ನಡೆಯಲ್ಲದೆ ಆಗದೆ, ನುಡಿಯಲ್ಲಾಗದೆ ನಡೆಯಲ್ಲೂ ಸಹ ಬರಬೇಕಂತ ಆಶಿಸುತ್ತಾ ನಮ್ಮ ಈ ಒಂದು ಚಿಕ್ಕ ಪ್ರಯತ್ನಕ್ಕೆ ನೀವು ಬಹಳ ಪ್ರೋತ್ಸಾಹ ನೀಡಿದ್ದೀರಿ. 30 ದಿನಗಳ ಕಾಲ ನಾವು ತಿಂಗಳ ಪೂರ್ತಿ ಒಂದು ಜಾಗೃತಿ ಅಭಿಯಾನಕ್ಕೆ ನೀವು ಬೆನ್ನು ತಟ್ಟಿದ್ರಿ. ಆ ಬೆನ್ನು ತಟ್ಟಿದ ಒಂದು ಪ್ರೋತ್ಸಾಹದ ಖುಷಿಯಲ್ಲೇ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಅಣಿಯಾಗ್ತೀವಿ. ಮುಂದಿನ ಕಾರ್ಯಕ್ರಮವು ಅರ್ಥಪೂರ್ಣ ಮತ್ತು ಅಚ್ಚುಕಟ್ಟಾಗಿ ಮೂಡಿ ಬರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಿಮ್ಮೆಲ್ಲ ಸಲಹೆ ಸೂಚನೆ ಇರಲಿ. ನಮ್ಮಲ್ಲಿ ಆಗ್ಬೋದು, ಸಣ್ಣ ಪುಟ್ಟ ತಪ್ಪುಗಳು ಆಗ್ಬೋದು. ಆ ತಪ್ಪುಗಳನ್ನು ಮಾಡಿದಾಗ ನಮಗೆ ಸಲಹೆ ಕೊಡಿ. ಈ ಥರ ತಪ್ಪಾಗಿದೆ ಅಂದಾಗ ನಾವು ತಿದ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಒಟ್ಟಾರೆ ನಮ್ಮ ಒಂದು BG+ ಪಕ್ಕಾ ಸುದ್ದಿ ವಾಹಿನಿ ಅದು ಅಂಬಿಗಾಲಿರ್ತಕ್ಕಂಥ ಒಂದು ಸಣ್ಣ ಕೂಸು. ಅದು ಉರುಳಿ ಬಿದ್ದಾಗ ಕೈ ಹಿಡಿದು ಮೇಲೆತ್ತುವ ಪ್ರಯತ್ನ ನಿಮ್ಮದಾಗಲಿ. ಮತ್ತು ಚೆಂದಾಗಿ ಓಡ್ಕೊಂಡು ಅಂತ ಖುಷಿಪಟ್ಟು ಬೆನ್ನು ತಟ್ಟುವ ಕೆಲಸನೂ ನಿಮ್ಮಿಂದಾಗಲಿ ಅಂತ ಬಯಸ್ತಾ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮುಕ್ತಾಯ ಹೇಳ್ತಾ, ಇನ್ನೊಂದು ವಿಶೇಷವಾಗಿ ನಾವು ಈ 30 ದಿವಸಗಳ ಕಾಲ ಪರ್ಯಂತ ಕನ್ನಡ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದ್ದೀವಿ. ಕನ್ನಡದ ಆರತಿ, ಕನ್ನಡ ಜಾಗೃತಿ ಎಂಬ ಒಂದು ಅಭಿಯಾನ ಇದೆಯಲ್ಲ, ಆ ಅಭಿಯಾನದ ವಿವರವನ್ನು ನಮ್ಮ ಕ್ಷೇತ್ರದ ಶಾಸಕರು ಮತ್ತು ಆತ್ಮೀಯರು ಆದಂಥ ದೊಡ್ಡಗೌಡ ಪಾಟೀಲ್ರು ಅವರಿಗೆ ನಾವು ಇವತ್ತು ಮನವಿಯನ್ನು ಕೊಡ್ತೀವಿ. ಮನವಿಯನ್ನು ಕೊಟ್ಟು ಇದು ರಾಜ್ಯ ಸರ್ಕಾರದ ಗಮನಕ್ಕೆ ತಗೊಂಬರಬೇಕು. ಮತ್ತು ಅಲ್ಲಿ ಬೆಳಗಾವಿಯಲ್ಲಿ ನಡೀತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ಈ ವಿಚಾರಗಳು ಮಂಡನೆ ಆಗಬೇಕು. ಆದಷ್ಟು ಈ ವಿಚಾರಗಳಿಗೆ ಮನ್ನಣೆ ಕೊಟ್ಟು ಕನ್ನಡ ಉಳಿಸುವ ಮತ್ತು ಜಾಗೃತಿ ಮೂಡಿಸುವ ಒಂದು ಕೆಲಸ ಸರ್ಕಾರದಿಂದ ಆಗಬೇಕು. ಅದಕ್ಕೆ ಅಗತ್ಯವಾದ ಒಂದು ಯೋಜನೆಯನ್ನು ರೂಪಿಸಿ ಅನುಷ್ಠಾನ ತರಬೇಕಂತ ನಾವು ಆಶಿಸುತ್ತಾ ಈ ವಿಷಯವನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾವು ಮುಕ್ತಾಯ ಹೇಳೋಣ. ಮತ್ತು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತು ನಮ್ಮ ಸಂಗಮೇಶ್ ಮುಷಿಯವರು ಬರ್ತಾರೆ, ನಿಮ್ಮ ಜೊತೆ ಮಂಡಿಸ್ತಾರೆ. ನಾನು ಸಹ ಬೇರೆ ಬೇರೆ ವಿಭಿನ್ನ ಕಾರ್ಯಕ್ರಮ ಎಷ್ಟು ಶೀಘ್ರದಲ್ಲಿ ಒಂದು ಆರೋಗ್ಯ ಕುರಿತಂತೆ ಒಂದು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ನಮ್ಮ ಒಬ್ಬ ನುರಿತ ವೈದ್ಯರೊಬ್ಬರು ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿ ವೈದ್ಯಕೀಯ ಕ್ಷೇತ್ರದ ಸಂಬಂಧಪಟ್ಟಂಗೆ ಕೆಲವು ವಿಚಾರಗಳನ್ನು ಹಂಚ್ಕೊಳ್ತಾರೆ. ಅದು ಸಹ ನೋಡಿ ಬೆಂತಟ್ರಿ. ಒಳ್ಳೆಯದಿತ್ತಂದರೆ ಮತ್ತಷ್ಟು ಖುಷಿಯಿಂದ ನಮಗೆ ಸಲಹೆಗಳನ್ನು ನೀಡಿದರೆ ಅದನ್ನು ನಾವು ನಮ್ಮ ಇದರಲ್ಲಿ ಅಳವಡಿಸ್ಕೊಂಡು ಮತ್ತೆ ಒಳ್ಳೆಯ ಕಾರ್ಯಕ್ರಮ ನೀಡ್ತೀವಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ನಾವು ವಿರಾಮ ಕೊಡ್ತೀವಿ. ಧನ್ಯವಾದಗಳು. ನಮಸ್ಕಾರ.